ಹಲೋ ಗೆಳೆಯರಿ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಡಿಸೆಂಬರ್ 4, 2021 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಮೊದಲನೇ ಆರ್ಟಿಕಲ್ ಏನಿದೆ, ಸೈಕ್ಲೋನ್ ಜವಾದ್ ಟು ಬ್ರಿಂಗ್ ಹೆವಿ ರೇನ್ ಟು ಒಡಿಶಾ, ಬೆಂಗಾಲ್ ಆ್ಯಂಡ್ ಆಂಧ್ರ ಪ್ರದೇಶ್. ಈ ಒಂದು ಆರ್ಟಿಕಲನ್ನು ಸಿಲೆಬಸ್ಸಲ್ಲಿ ನೋಡೋದಾದರೆ GS ಪೇಪರ್ 1 ನಡಿನಲ್ಲಿ ಫಿಸಿಕಲ್ ಜಾಗ್ರಫಿ ಹಾಗೂ GS ಪೇಪರ್ 3 ನಡಿನಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಕನೆಕ್ಟ್ ಮಾಡ್ಕೋಬೋದು. ಈ ಆರ್ಟಿಕಲ್ನಲ್ಲಿರುವಂಥ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ ಅಂತಂದರೆ, ಬೇ ಆಫ್ ಬೆಂಗಾಲಲ್ಲಿ ಹೊಸದೊಂದು ಸೈಕ್ಲೋನ್ ಒರಿಜಿನೇಟ್ ಆಗಿದೆ. ಈ ಸೈಕ್ಲೋನ್ನ ನೇಮ್ ಏನಿದೆ, ಜವಾದ್ ಅನ್ನುವಂಥ ನೇಮನ್ನು ಮಾಡಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಇಂಡಿಯನ್ ಮೆಟರಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಸಹ ಕೆಲವೊಂದು ಪ್ರಿಕಾಷನರಿ ಮೇಜರ್ಸನ್ನು ಕೋಸ್ಟಲ್ ರೀಜನಲ್ಲಿ ತಗೋಬೇಕು ಅನ್ನುವಂಥದ್ದನ್ನು, ಹಾಗೂ ಈ ಒಂದು ಸೈಕ್ಲೋನನ್ನು ಸಿವಿಯರ್ ಸೈಕ್ಲೋನಿಕ್ ಸ್ಟಾರ್ಮ್ ಅಂತಲೂ ಸಹ ಕನ್ಸಿಡರ್ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಮಗೆ ಇದು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಆಗಿರೋದ್ರಿಂದ ಪ್ರೀವಿಯಸ್ ಇಯರ್ ಕ್ವಶನ್ ಟ್ರೆಂಡ್ ಯಾವ ರೀತಿಯಾಗಿದೆ, ಯಾವ ರೀತಿಯಾದಂಥ ಕ್ವಶನ್ಸನ್ನು ಕೇಳಿದ್ದಾರೆ ಅಂತ ನೋಡೋದಾದರೆ, ನ್ಯೂಸಲ್ಲಿರುವಂತಹ ಸೈಕ್ಲೋನ್ಸ್ಗಳು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮ್ಯಾಕ್ಸಿಮಮ್ KPSC ಕ್ವಶನ್ ಪೇಪರಲ್ಲಿ ನಾವು ನೋಡಿದಾಗ ಯಾವ ಸೈಕ್ಲೋನ್ಸ್ಗಳು ನ್ಯೂಸಲ್ಲಿ ಇರುತ್ತೆ ಅದರ ಬೇಸ್ ಮೇಲೇ ಕ್ವಶನನ್ನು ರೈಸ್ ಮಾಡಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಯಾವ ಸೈಕ್ಲೋನ್ಸ್ಗಳು ನ್ಯೂಸಲ್ಲಿರುತ್ತೆ, ಯಾವ ಒಂದು ರೀಜನಿಂದ ಅದು ಒರಿಜಿನೇಟ್ ಆಗಿರುತ್ತೆ ಮತ್ತು ಏನಾದರೂ ಯೂನಿಕ್ ಫೀಚರ್ಸ್ ಏನಾದರೂ ಇದೆನಾ ಆ ಒಂದು ಸೈಕ್ಲೋನ್ಗೆ ರಿಲೇಟೆಡ್ ಇರುವಂತೆ ಅಂತ ನೋಡಿದಾಗ, ಫಾರ್ ಎಕ್ಸಾಂಪಲ್ ಇವಾಗ ಸೈಕ್ಲೋನ್ ಎಂಫಾನನ್ನು ನೋಡಿದ್ವಿ 2020ನಲ್ಲಿ. ಆ ಒಂದು ಸೈಕ್ಲೋನ್ಗೆ ಸೂಪರ್ ಸೈಕ್ಲೋನಿಕ್ ಸ್ಟಾರ್ಮ್ ಅಂತಲೂ ಕರೀತಾರೆ. ಸೊ ಸೂಪರ್ ಸೈಕ್ಲೋನಿಕ್ ಸ್ಟಾರ್ಮ್ ಅಂದರೆ ಏನು ಅಂತ ನೀವು ಅರ್ಥ ಮಾಡ್ಕೋಬೇಕು. ಈ ರೀತಿಯಾಗಿ ಏನಾದರೂ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದ್ದರೆ ಸೈಕ್ಲೋನ್ಗೆ ರಿಲೇಟೆಡ್ ಇರುವಂತೆ ಕನೆಕ್ಟ್ ಮಾಡ್ಕೋಬೇಕು. ಸೊ ನ್ಯೂಸಲ್ಲಿ ಇರುವಂಥ ಯಾವುದೇ ಸೈಕ್ಲೋನನ್ನು ನಾವು ಮಿಸ್ ಮಾಡುವಂತಿಲ್ಲ. ನೆಕ್ಸ್ಟು ಟೈಪ್ಸ್ ಆಫ್ ದ ಸೈಕ್ಲೋನ್, ಇದನ್ನು ಸ್ಟ್ಯಾಟಿಕ್ ಪೋರ್ಷನಲ್ಲಿ ನಮಗೆ ಬೇಕಾಗಿರುವಂಥ ಸಿಲೆಬಸ್ಸಲ್ಲಿ ಯಾವ ರೀತಿಯಾದಂಥ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ. ಟ್ರಾಪಿಕಲ್ ಸೈಕ್ಲೋನ್ ಇರ್ಬೋದು ಅಥವಾ ಎಕ್ಸ್ಟ್ರಾ ಟ್ರಾಪಿಕಲ್ ಸೈಕ್ಲೋನ್ಸ್ ಇರ್ಬೋದು, ಇದರ ಒಂದು ರೀಜನ್ಸ್ ಯಾವ ರೀತಿಯಾಗಿ ಬರುತ್ತೆ, ಯಾವ ರೀತಿಯಾಗಿ ಸೈಕ್ಲೋನ್ಸ್ಗಳು ಒರಿಜಿನೇಟ್ ಆಗುತ್ತೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಜೊತೆಗೆ ಫೇವರೇಬಲ್ ಕಂಡೀಷನ್ಸ್ ಅಂದರೆ ಚಂಡಮಾರುತ ಇವತ್ತು ಫಾರ್ಮೇಷನ್ ಆಗಬೇಕಂತಂದರೆ ಅಥವಾ ಸೈಕ್ಲೋನ್ ಫಾರ್ಮೇಷನ್ ಆಗಬೇಕಂತಂದರೆ ವೆದರ್ ಸಪೋರ್ಟಿಂಗ್ ಸಿಸ್ಟಮ್ ಯಾವ ರೀತಿಯಾಗಿರುತ್ತೆ, ಅಂದರೆ ಫೇವರೇಬಲ್ ಕಂಡೀಷನ್ಸ್ ವೆದರಲ್ಲಿ ಯಾವ ರೀತಿಯಾಗಿರುತ್ತೆ ಅನ್ನುವಂಥ ಪಾಯಿಂಟ್ಸ್ಗಳನ್ನು ಸಹ ನಾವು ನೋಡಬೇಕು. ಈ ನಿಟ್ಟಿನಲ್ಲಿ ಈ 3 ಪಾಯಿಂಟ್ಸ್ಗಳನ್ನು ನಾವು ಇವತ್ತು ನೀಟಾಗಿ ಕವರ್ ಮಾಡೋಣ. ಸೊ ಯಾವ ರೀತಿಯಾಗಿ ಸೈಕ್ಲೋನನ್ನು ನಾವು ನೋಡಬೇಕು, ಫಸ್ಟ್ ನೋಡಬೇಕಾಗಿರುವಂಥದ್ದು ನೇಮಿಂಗು. ಜವಾದ್ ಅನ್ನುವಂಥ ನೇಮನ್ನು ಈ ಒಂದು ಸೈಕ್ಲೋನ್ಗೆ ಕೊಟ್ಟಿದ್ದಾರೆ. ಬೇ ಆಫ್ ಬೆಂಗಾಲಲ್ಲಿ ಇದು ಒರಿಜಿನೇಟ್ ಆಗಿದೆ ಮತ್ತು IMD ಅವರ ಪ್ರಕಾರ ಇದು ಸಿವಿಯರ್ ಸ್ಟೇಟಸನ್ನು ಪಡೆದಿದೆ. ಸಿವಿಯರ್ ಕೆಟಗರಿಯಲ್ಲಿ ಇದನ್ನು ಸದ್ಯಕ್ಕೆ ಹಾಕಿದ್ದಾರೆ. ಏನಾದರೂ ಕೆಟಗರಿಯನ್ನು ಚೇಂಜ್ ಮಾಡಿದರೆ ನಾವು ಮತ್ತೆ ಏನು ಮಾಡ್ಕೊಳ್ಳೋಣ, ಅದರ ಒಂದು ಸ್ಟೇಟಸನ್ನು, ಅದರ ಒಂದು ಎಫೆಕ್ಟ್ ಮೇಲೆ ಮತ್ತೆ ಚೇಂಜ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಆವಾಗ ಅದನ್ನು ಕನ್ಸಿಡರ್ ಮಾಡ್ಬೋದು. ಇದು ಸದ್ಯಕ್ಕೆ ಸಿವಿಯರ್ ಸ್ಟೇಟಸಲ್ಲಿದೆ. ಸೊ ಏನಿದು ಸೈಕ್ಲೋನು, ಇದನ್ನು ನಾವು ಕನ್ನಡದಲ್ಲಿ ಚಂಡಮಾರುತ ಅಂತ ಕರಿತೀವಿ. ಸೊ ಚಂಡಮಾರುತದ ಒಂದು ಡೆಫಿನೇಷನ್ ನಮ್ಗೆ ಏನು ಹೇಳ್ತಾ ಇದೆ, ಯಾವಾಗ ಲ್ಯಾಂಡ್ ಮೇಲಿರ್ಬೋದು ಅಥವಾ ವಾಟರ್ ಸರ್ಫೇಸ್ ಮೇಲಿರ್ಬೋದು ಲೋ ಪ್ರೆಷರ್ ಏರಿಯಾ ಕ್ರಿಯೇಟ್ ಆಗುತ್ತೆ. ಈ ಒಂದು ಲೋ ಪ್ರೆಷರ್ ಏರಿಯಾದಲ್ಲಿ ಏರ್ ಸರ್ಕ್ಯುಲೇಷನ್ ಆಗುವಂಥ ಒಂದು ಪ್ಯಾಟರ್ನನ್ನು ನಾವೇನು ಹೇಳ್ತಾ ಇದ್ದೀವಿ, ಸೈಕ್ಲೋನ್ ಅಂತ ಕರಿತೀವಿ. ಏರ್ ಸರ್ಕ್ಯುಲೇಷನ್ ಹೆಂಗಿರುತ್ತೆ ಅಂತಂದರೆ ರ್ಯಾಪಿಡ್ ಆಗಿ ಇನ್ವರ್ಡ್ ಮೂಮೆಂಟ್ ಇರುತ್ತೆ. ಸೊ ನಾವು ಈ ಒಂದು ಇಮೇಜ್ನ ಮುಖಾಂತರ ನೋಡೋದಾದರೆ ಇಲ್ಲಿ ಸೈಕ್ಲೋನ್ ಫಾರ್ಮೇಷನ್ ಆಗಿದೆ. ಇದು ಲೋ ಪ್ರೆಷರ್ ಏರಿಯಾ ಅಂತ ಕನ್ಸಿಡರ್ ಮಾಡಿದಾದ್ಮೇಲೆ, ಅಂದರೆ ಔಟ್ಸೈಡಲ್ಲಿರುವಂಥ ಏರಿಯಾನಿರುತ್ತಲ್ಲ, ಇದೆಲ್ಲ ಹೈ ಪ್ರೆಷರ್ ಏರಿಯಾ ಇರುತ್ತೆ. ಈ ಒಂದು ಲೋ ಪ್ರೆಷರ್ ಏರಿಯಾದಲ್ಲಿ ಏರ್ನ ಒಂದು ಸರ್ಕ್ಯುಲೇಷನ್ ಏನಿರುತ್ತಲ್ಲ, ಆ ಒಂದು ಸರ್ಕ್ಯುಲೇಷನು ರ್ಯಾಪಿಡ್ ಆಗಿರುವಂಥ ಮೂಮೆಂಟಿಗೆ ನಾವು ಸೈಕ್ಲೋನ್ ಅಂತ ಕರಿತೀವಿ. ಈ ರೀತಿಯಾಗಿ ಸೈಕ್ಲೋನ್ ಫಾರ್ಮ್ ಆಗುತ್ತೆ. ಇದನ್ನು ನಾವು ಡೆಫಿನೇಷನಲ್ಲಿ ನೋಡಿದ್ವಿ. ನೀವಿಲ್ಲಿ ಅಬ್ಸರ್ವ್ ಮಾಡಿರ್ಬೋದು, ಲೋ ಪ್ರೆಷರ್ ಏರಿಯಾ ಅನ್ನೋದು ಲ್ಯಾಂಡ್ ಮೇಲೂ ಫಾರ್ಮ್ ಆಗುತ್ತೆ ಮತ್ತು ವಾಟರ್ ಸರ್ಫೇಸ್ ಮೇಲೂ ಅಂತ. ಸೊ ಯಾಕೆ ನಾವು ಇದನ್ನು ಕನ್ಸಿಡರ್ ಮಾಡ್ತೀವಿ ಅಂತಂದರೆ, ಕ್ವಶನಲ್ಲಿ ಕೇಳುವಾಗ ನಿಮಗೆ ಸ್ಟೇಟ್ಮೆಂಟ್ ವೈಸ್ ಕ್ವಶನನ್ನು ಕೇಳುವಾಗ ಸೈಕ್ಲೋನ್ ಫಾರ್ಮೇಷನ್ ಆಗೋದು ಕೇವಲ ವಾಟರ್ ಮೇಲೆ ಅಂತನ ಸ್ಟೇಟ್ಮೆಂಟ್ ಕೊಡ್ತಾರೆ, ಓನ್ಲಿ ಅಂತ ಯೂಸ್ ಮಾಡ್ತಾರೆ. ಸೊ ಓನ್ಲಿ ವಾಟರ್ ಮೇಲೆ ಆಗಲ್ಲ, ಇದು ಲ್ಯಾಂಡ್ ಮೇಲೂ ಸಹ ಆಗುತ್ತೆ. ಯಾಕೆಂದರೆ ಟ್ರಾಪಿಕಲ್ ಸೈಕ್ಲೋನ್ ಒರಿಜಿನೇಟ್ ಆಗೋದು ವಾಟರ್ ಮೇಲೆ. ಸೊ ಎಕ್ಸ್ಟ್ರಾ ಟ್ರಾಪಿಕಲ್ ಸೈಕ್ಲೋನ್ಸನ್ನು ಎರಡೂ ಫಾರ್ಮಲ್ಲಿ ಅಥವಾ ಲ್ಯಾಂಡಲ್ಲೂ ಒರಿಜಿನೇಟ್ ಆಗೋದನ್ನು ನೋಡ್ತೀವಿ ಮತ್ತು ವಾಟರ್ ಮೇಲೂ. ಎಕ್ಸ್ಟ್ರಾ ಟ್ರಾಪಿಕಲ್ ಸೈಕ್ಲೋನು ಮತ್ತು ಟ್ರಾಪಿಕಲ್ದು ಡಿಫ್ರೆನ್ಸನ್ನು ನೋಡುವಾಗ ಇದನ್ನು ಕ್ಲಿಯರಾಗಿ ನೋಡೋಣ. ಸೊ ನಾವು ಡೆಫಿನೇಷನನ್ನು ನೋಡುವಾಗ ಎರಡೂ ಸರ್ಫೇಸಲ್ಲೂ ಲೋ ಪ್ರೆಷರ್ ಏರಿಯಾ ಏನಾದರೂ ಕ್ರಿಯೇಟ್ ಆದಾಗ ಅಲ್ಲಿರುವಂಥ ಒಂದು ಏರ್ ಸರ್ಕ್ಯುಲೇಷನ್ ಪ್ಯಾಟರ್ನ್ ಏನಿರುತ್ತಲ್ಲ, ಅದು ರ್ಯಾಪಿಡ್ ಆಗಿ ಇನ್ವರ್ಡ್ ಮೂಮೆಂಟ್ ಇರುತ್ತೆ. ಇದರ ಜೊತೆಗೆ ನಾವು ಜನರಲ್ ಆಗಿ ಅರ್ಥ ಮಾಡ್ಕೋಬೇಕಾಗಿರೋದು, ಈ ಒಂದು ಏರ್ ಪ್ಯಾಟರ್ನು ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ಯಾವ ರೀತಿಯಾಗಿರುತ್ತೆ ಹಾಗೂ ಸೌತ್ ಹೆಮಿಸ್ಫಿಯರಲ್ಲಿ ಯಾವ ರೀತಿಯಾದಂಥ ಪ್ಯಾಟರ್ನನ್ನು ತೋರಿಸುತ್ತೆ ಅಂತ ನೋಡಿದಾಗ, ಉತ್ತರ ಗೋಳಾರ್ಧದಲ್ಲಿ ಏರ್ ಸರ್ಕ್ಯುಲೇಷನ್ ಪ್ಯಾಟರ್ನ್ ಯಾವ ರೀತಿಯಾಗಿರುತ್ತೆ ಅಂದರೆ ಆ್ಯಂಟಿ ಕ್ಲಾಕ್ ವೈಸ್. ಇನ್ನು ದಕ್ಷಿಣದಲ್ಲಿ ಅಥವಾ ದಕ್ಷಿಣ ಗೋಳಾರ್ಧದಲ್ಲಿ ನಾವು ನೋಡಿದಾಗ ಕ್ಲಾಕ್ ವೈಸ್ ಪ್ಯಾಟರ್ನನ್ನು ನೋಡ್ತೇವೆ.
ಸೊ ಇದು ಸ್ಟ್ಯಾಂಡರ್ಡ್ ಆಗಿ ನೀವು ನೆನ್ಪಿಟ್ಕೋಬೇಕು. ಇದು ಟ್ರಾಪಿಕಲ್ ಸೈಕ್ಲೋನ್ ಇರ್ಬೋದು ಅಥವಾ ಎಕ್ಸ್ಟ್ರಾ ಟ್ರಾಪಿಕಲ್ ಸೈಕ್ಲೋನ್ ಇರ್ಬೋದು. ಇದೊಂದು ಜನರಲ್ ಆಗಿರುವಂಥ ಫಾರ್ಮುಲಾ. ಸೊ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು, ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ಆಗುವಂಥ ಏರ್ ಸರ್ಕ್ಯುಲೇಷನ್ ಪ್ಯಾಟರ್ನು ಆ್ಯಂಟಿ ಕ್ಲಾಕ್ ವೈಸ್, ಇನ್ನು ಸದರ್ನ್ ಹೆಮಿಸ್ಫಿಯರಲ್ಲಿ ಆಗ್ತಾ ಇರೋದು ಕ್ಲಾಕ್ ವೈಸ್ ಪ್ಯಾಟರ್ನ್. ಇದರ ಮೇಲೆ ಸ್ಟೇಟ್ಮೆಂಟನ್ನು ಆರಾಮಾಗಿ ಫ್ರೇಮ್ ಮಾಡ್ಬೋದು. ಸೊ ಇಷ್ಟು ಇನ್ಫಾರ್ಮೇಷನ್ ನಿಮಗೆ ಈ ಒಂದು ಸೈಕ್ಲೋನ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗುತ್ತೆ, ಯಾವ ರೀಜನ್ಸಲ್ಲಿ ಯಾವ ರೀತಿಯಾದಂಥ ಸರ್ಕ್ಯುಲೇಷನನ್ನು ತೋರಿಸುತ್ತೆ ಅನ್ನೋದು ಬೇಸಿಕ್ ಆಗಿ ನಿಮ್ಗೆ ಅರ್ಥ ಆಯಿತು. ಇನ್ನು ಸೈಕ್ಲೋನ್ನ ಟೈಪ್ ಅಥವಾ ಕ್ಲಾಸಿಫಿಕೇಶನ್ ಯಾವ ರೀತಿಯಾಗಿದೆ ಅನ್ನೋದನ್ನು ನೋಡೋದಾದರೆ, ಸೊ ಚಂಡಮಾರುತಗಳ ಅಥವಾ ಸೈಕ್ಲೋನ್ಗಳ ವಿಧಗಳನ್ನು ನಾವು ನೋಡಿದಾಗ 2 ರೀತಿಯಾದಂಥ ಟೈಪ್ಸ್ಗಳನ್ನು ನೋಡ್ತೇವೆ. ಒಂದು ಟ್ರಾಪಿಕಲ್ ಸೈಕ್ಲೋನ್ಸ್, ಇನ್ನೊಂದು ಎಕ್ಸ್ಟ್ರಾ ಟ್ರಾಪಿಕಲ್ ಸೈಕ್ಲೋನ್ಸ್. ಟ್ರಾಪಿಕಲ್ ಸೈಕ್ಲೋನ್ಸ್ಗೆ ಬೇರೆ ಯಾವುದೂ ಸಪ್ರೇಟ್ ನೇಮ್ ಇಲ್ಲ, ಕೇವಲ ಅದನ್ನು ಟ್ರಾಪಿಕಲ್ ಸೈಕ್ಲೋನ್ಸ್ ಅಂತ ಅಷ್ಟೇ ಕರೀತಾರೆ. ಎಕ್ಸ್ಟ್ರಾ ಟ್ರಾಪಿಕಲ್ ಸೈಕ್ಲೋನ್ಸ್ಗೆ ಬೇರೆ ಬೇರೆ ನೇಮ್ಗಳಿಂದನೂ ಸಹ ಇದನ್ನು ಅಡ್ರೆಸ್ ಮಾಡ್ತಾರೆ. ಇದಕ್ಕೆ ಮಿಡಲ್ ಲ್ಯಾಟಿಟ್ಯೂಡ್ ಸೈಕ್ಲೋನ್ಸ್ ಅಂತಾರೆ, ಟೆಂಪ್ರೇಟ್ ಸೈಕ್ಲೋನ್ಸ್ ಅಂತಲೂ ಸಹ ಕರೀತಾರೆ, ಫ್ರಾಂಟಲ್ ಸೈಕ್ಲೋನ್ಸ್, ವೇವ್ ಸೈಕ್ಲೋನ್ಸ್, ಹೀಗೆ ಬೇರೆ ಬೇರೆ ನೇಮನ್ನು ಈ ಒಂದು ಎಕ್ಸ್ಟ್ರಾ ಟ್ರಾಪಿಕಲ್ ಸೈಕ್ಲೋನ್ಸ್ಗೆ ಅಡ್ರೆಸ್ ಮಾಡ್ತಾರೆ. ಸೊ ಈ ಒಂದು ಚಂಡಮಾರುತಗಳ ವಿಧಗಳನ್ನು ನಾವು ಇಮೇಜ್ನ ಮುಖಾಂತರ ಅರ್ಥ ಮಾಡ್ಕೊಳೋದಾದರೆ, ಇಲ್ಲಿ ನಾವು ಇಕ್ವಟೋರಿಯಲ್ ರೀಜನನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡಿದಾಗ ಇದನ್ನು 0 ಡಿಗ್ರಿ ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲಿಂದ ನಾವು ನಾರ್ತ್ ರೀಜನ್ಗೆ ಹೋದಾಗ 23.5 ಅನ್ನು ನೋಡಿದಾಗ ಇದನ್ನು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಕರಿತೀವಿ. ಸೌತಲ್ಲಿ ನಾವು ಬಂದಾಗ 23.5 ಅಗೇನ್ ನೋಡಿದಾಗ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಅಂತ ಕರೆಯಲಾಗುತ್ತೆ. ಈ ಒಂದು ರೀಜನ್ ಏನಿದೆಯಲ್ಲ, ಸೊ ಇಲ್ಲಿ ಒಂದು ಮಾರ್ಕ್ ಇದೆ ನೋಡಿ, ಈ ಒಂದು ಮಾರ್ಕಿಂದ ನಾವು ಕಂಪ್ಲೀಟಾಗಿ ಕ್ಲೀನಾಗಿ ಇದನ್ನು ಹಾಕಿದಾಗ ಟ್ರಾಪಿಕ್ ರೀಜನ್ಸ್ ಅಲ್ಲಿ ಬರುವಂಥ ಎಲ್ಲ ಸೈಕ್ಲೋನ್ಸ್ಗಳನ್ನು, ಚಂಡಮಾರುತಗಳನ್ನು ನಾವು ಟ್ರಾಪಿಕಲ್ ಸೈಕ್ಲೋನ್ ಅಂತ ಕರೆಯಲಾಗುತ್ತೆ. ಸೊ ಈ ಒಂದು ವಿಧದಲ್ಲಿ ಟ್ರಾಪಿಕಲ್ ಸೈಕ್ಲೋನ್ಸ್ ಅಂತ ನೋಡಿದ್ವಿ. ಇದರ ಹೊರಗಡೆ ಆಗುವಂಥ ಎಲ್ಲ ಸೈಕ್ಲೋನ್ಸ್ಗಳನ್ನು ನಾವು ಎಕ್ಸ್ಟ್ರಾ ಟ್ರಾಪಿಕಲ್ ಸೈಕ್ಲೋನ್ಸ್ ಅಂತ ಕರೆಯಲಾಗುತ್ತೆ. ಇದು ತುಂಬ ಸಿಂಪಲ್ ಆಗಿರುವಂಥ ಟಾಪಿಕ್. ಸೊ ಇಮೇಜ್ನ ಮುಖಾಂತರ ನೋಡಿದಾಗ ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಟ್ರಾಪಿಕ್ ಆಫ್ ಕ್ಯಾನ್ಸರು ಮತ್ತು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ನಡುವೆ ಇರುವಂಥ ಒಂದು ರೀಜನಲ್ಲಿ ಎಷ್ಟು ಸೈಕ್ಲೋನ್ಸ್ ಆಗ್ತಾವಲ್ಲ, ಆ ಎಲ್ಲ ಸೈಕ್ಲೋನ್ಸ್ಗಳನ್ನು ಟ್ರಾಪಿಕಲ್ ಸೈಕ್ಲೋನ್ಸ್ ಅಂತ ಕರಿತೀವಿ. ಇವಾಗ ನಾವು ನೋಡ್ತಾ ಇರುವಂಥ ಸೈಕ್ಲೋನು ಬೇ ಆಫ್ ಬೆಂಗಾಲಿಂದ ಒರಿಜಿನೇಟ್ ಆಗಿದೆ. ಹಾಗಿದ್ರೆ ಇದನ್ನು ನಾವು ಟ್ರಾಪಿಕಲ್ ಸೈಕ್ಲೋನ್ಸ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ನಿಮ್ಗೆರಡು ಇವು ಅರ್ಥ ಆಯ್ತಲ್ವಾ? ಇವಾಗ ಎಷ್ಟೋ ಸಾರ್ತಿ ನಾವು ನ್ಯೂಸಲ್ಲಿ ಹರಿಕೇನ್ಸ್ ಅಂತ ಯೂಸ್ ಮಾಡೋದು ನೋಡ್ತೀವಿ, ಟೈಫೂನ್ ಅಂತ ಯೂಸ್ ಮಾಡ್ತೀವಿ. ಸೈಕ್ಲೋನ್ಗೂ ಮತ್ತು ಈ ಹರಿಕೇನ್ಸ್ಗೂ ಏನು ಡಿಫ್ರೆನ್ಸ್ ಅಂತ ನೋಡಿದಾಗ ಎಲ್ಲನೂ ಸಹ ಚಂಡಮಾರುತಗಳೇ. ಯಾವ ಒಂದು ಓಷನಲ್ಲಿ ಅದು ಒರಿಜಿನೇಟ್ ಆಗುತ್ತಲ್ಲ ಅದರ ಬೇಸ್ ಮೇಲೆ ಅದನ್ನು ನೇಮಿಂಗನ್ನು ಮಾಡಲಾಗುತ್ತೆ. ಸೊ ಯಾವ ರೀತಿಯಾದಂಥ ನೇಮ್ ಇದೆ ಅಂತ ನೋಡಿದರೆ 4 ರೀತಿಯಾದಂಥ ನೇಮಿಂಗ್ ಇದೆ. ಮೊದಲನೆಯದು ಸೈಕ್ಲೋನ್ಸ್. ಸೈಕ್ಲೋನ್ಸ್ ಯಾವಾಗ ಹೇಳ್ತೀವಿ, ಇಂಡಿಯನ್ ಓಷನಲ್ಲಿ ಒರಿಜಿನೇಟ್ ಆದಾಗ ಸೈಕ್ಲೋನ್ಸ್ ಅಂತ ಕರಿತೀವಿ. ನೆಕ್ಸ್ಟು ಹರಿಕೇನ್ಸ್ ಅಂತ ಯಾವಾಗ ಕರೀತಾರೆ, ಅಟ್ಲಾಂಟಿಕ್ ಓಷನಲ್ಲಿ ಒರಿಜಿನೇಟ್ ಆಗಬೇಕು, ಆವಾಗ ಹರಿಕೇನ್ಸ್ ಅಂತ ಕರೆಯಲಾಗುತ್ತೆ. ಇನ್ನು ಟೈಫೂನ್ಸ್ ಅಂತ ಯಾವಾಗ ಕರೀತಾರೆ ಗೊತ್ತಾ, ಪೆಸಿಫಿಕ್ ರೀಜನಲ್ಲಿ, ಅದರಲ್ಲೂ ವೆಸ್ಟರ್ನ್ ಪೆಸಿಫಿಕ್ ರೀಜನಲ್ಲಿ ಅಥವಾ ಸೌತ್ ಚೈನಾ ಸೀನಲ್ಲಿ ಆದಾಗ ಟೈಫೂನ್ಸ್ ಅಂತ ಕರೆಯಲಾಗುತ್ತೆ. ಇನ್ನೊಂದು ಟರ್ಮ್ ಇದೆ, ವೆಸ್ಟರ್ನ್ ಆಸ್ಟ್ರೇಲಿಯಾದಲ್ಲಿ ಒರಿಜಿನೇಟ್ ಆದಾಗ ಇದನ್ನು ವಿಲ್ಲಿ ವಿಲ್ಲೀಸ್ ಅಂತ ಕರೆಯಲಾಗುತ್ತೆ. ಈ ಒಂದು ಇಮೇಜಲ್ಲಿ ಇಲ್ಲ, ನೀವು ಮಾರ್ಕ್ ಮಾಡ್ಕೋಬೋದು. ವಿಲ್ಲಿ ವಿಲ್ಲೀಸ್ ಅಂತಂದರೆ ವೆಸ್ಟರ್ನ್ ಆಸ್ಟ್ರೇಲಿಯಾದಲ್ಲಿ ಒರಿಜಿನೇಟ್ ಆದರೆ ಇದನ್ನು ವಿಲ್ಲಿ ವಿಲ್ಲೀಸ್ ಅಂತ ಕರೀತಾರೆ. ಸೊ ಈ 4 ಟರ್ಮ್ಗಳು ನಮಗೆ ಇಂಪಾರ್ಟೆಂಟ್. ಹರಿಕೇನ್ಸ್ ಇರ್ಬೋದು, ಸೈಕ್ಲೋನ್ಸ್ ಇರ್ಬೋದು, ಅಥವಾ ಟೈಫೂನ್ಸು, ಇನ್ನು ವಿಲ್ಲಿ ವಿಲ್ಲೀಸ್. ಸೊ ಈ 4 ನೇಮ್ಗಳು ನಮಗೆ ಇಂಪಾರ್ಟೆಂಟು. ಎಕ್ಸಾಮಿನೇಷನಲ್ಲಿ ಕ್ವಶನನ್ನು ಫ್ರೇಮ್ ಮಾಡುವಾಗ ಒಂದು ಮ್ಯಾಚ್ ದ ಫಾಲೋಯಿಂಗಲ್ಲಿ ಕೇಳ್ಬೋದು, ಯಾವ ಒಂದು ಓಷನಿಂದ ಒರಿಜಿನೇಟ್ ಆಗಿದೆ ಅಂತ. ನೇಮನ್ನು ಕ್ಲಿಯರ್ ಆಗಿ ನೀವು ಅರ್ಥ ಮಾಡಿಕೊಂಡ್ರೆ, ಈವನ್ ಅವರು ನಿಮಗೆ ಸ್ಟೇಟ್ಮೆಂಟ್ ವೈಸ್ ಕ್ವಶನನ್ನು ಫ್ರೇಮ್ ಮಾಡಿದಾಗ ರಾಂಗ್ ಸ್ಟೇಟ್ಮೆಂಟ್ ಮಾಡಿರ್ತಾರೆ, ಬೇರೆ ಒಂದು ಓಷನಿಂದ ಬೇರೆ ಒಂದು ನೇಮನ್ನು ಸಿಂಕ್ ಮಾಡೋ ಥರ ಮಾಡಿರ್ತಾರೆ. ಆವಾಗ ನಿಮಗೆ ಕ್ಲಿಯರ್ ಆಗಿ ಯಾವ ಒಂದು ಓಷನಿಂದ ಒರಿಜಿನೇಟ್ ಆಗಿದೆ ಅಂತ ಗೊತ್ತಿದ್ರೆ ಅವ್ರು ಹೇಗೆ ಕ್ವಶನ್ ಕೇಳಿದ್ರು ಸಹ ನೀವು ಆನ್ಸರನ್ನು ಮಾಡ್ಬೋದಾಗಿದೆ. ಇನ್ನು ನಾವು ಟ್ರಾಪಿಕಲ್ ಮತ್ತು ಎಕ್ಸ್ಟ್ರಾ ಟ್ರಾಪಿಕಲ್ ಸೈಕ್ಲೋನ್ಸ್ ಫೀಚರ್ಸ್ ಯಾವ ರೀತಿಯಾಗಿದೆ, ಕೆಲವೊಂದು ಪಾಯಿಂಟ್ಸ್ಗಳನ್ನು ಏನು ಮೇಜರ್ ಆಗಿರುವಂಥ ಡಿಫ್ರೆನ್ಸ್ ಇದೆ ಅಂತ ನೋಡೋದಾದರೆ, ಸೊ ಮೊದಲು ನಾವು ಟ್ರಾಪಿಕಲ್ ಸೈಕ್ಲೋನ್ ಹೇಗಾಗುತ್ತೆ ಅಂತ ನೋಡೋಣ. ಬ್ರೀಫ್ ಆಗಿ ಒಂದು ಸಿಂಪಲ್ ಟರ್ಮಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದಾದರೆ, ಲ್ಯಾಂಡ್ ಮಾಸ್ ಅಂತ ಇಲ್ಲಿದೆ, ಅಥವಾ ಇಂಡಿಯಾದಲ್ಲಿ ಇವಾಗ ಆಗಿರುವಂಥ ಒಂದು ಸೈಕ್ಲೋನನ್ನು ಕನ್ಸಿಡರ್ ಮಾಡ್ಕೊಳ್ಳಿ. ಈ ಲ್ಯಾಂಡ್ ಮಾಸಿಂದ ಓಷನ್ ಅಥವಾ ವಾಟರ್ ಸರ್ಫೇಸ್ನಲ್ಲಿ ಇವತ್ತು ಸೈಕ್ಲೋನ್ ಫಾರ್ಮೇಷನ್ ಆಗ್ತಾಯಿದೆ. ಈ ಒಂದು ಟ್ರಾಪಿಕಲ್ ಸೈಕ್ಲೋನ್ ಏನಾಗುತ್ತಲ್ಲ, ಯಾವ ರೀತಿಯಾಗುತ್ತೆ, ಇಲ್ಲೊಂದು ಲೋ ಪ್ರೆಷರ್ ಏರಿಯಾ ಕ್ರಿಯೇಟ್ ಆಗಿದೆ. ಈ ಒಂದು ಲೋ ಪ್ರೆಷರ್ ಏರಿಯಾಯಿಂದ ಏರ್ ಸರ್ಕ್ಯುಲೇಷನ್ ಇನ್ವರ್ಡಲ್ಲಿ ಮೂವ್ಮೆಂಟ್ ಆಗ್ತಾ ಈ ಒಂದು ಸೈಕ್ಲೋನ್ ಏನಾಗುತ್ತೆ, ಕಂಪ್ಲೀಟಾಗಿ ಮೆಚ್ಯೂರ್ ಸ್ಟೇಜ್ ಬಂದಾದಮೇಲೆ ಇದು ಲ್ಯಾಂಡ್ ಕಡೆ ಮೂವ್ ಆಗ್ತಾ ಇದೆ. ಸೊ ಲ್ಯಾಂಡ್ ಕಡೆ ಮೂವ್ ಆದಂಗೆ ಇದೇನಾಗುತ್ತೆ, ರೈನ್ಫಾಲನ್ನು ತರ್ತಾ ಹೋಗುತ್ತೆ. ಈ ಒಂದು ಲೋ ಪ್ರೆಷರ್ ಕ್ರಿಯೇಟ್ ಆಗಿರುತ್ತಲ್ಲ, ಈ ಟೈಮಲ್ಲಿ ಆ ಸುತ್ತಮುತ್ತಲ ಇರುವಂಥ ಎಲ್ಲ ಮಾಯ್ಶ್ಚರು ಸಹ ಆ್ಯಡ್ ಆಗ್ತಾ ಹೋಗುತ್ತೆ. ಹೇಗೆ ಮಾಯ್ಶ್ಚರ್ ಆ್ಯಡ್ ಆಗ್ತಾ ಹೋಗುತ್ತಲ್ಲ ಆ ರೀತಿಯಾಗಿ ಈ ಒಂದು ಸೈಕ್ಲೋನು ಇಂಟೆನ್ಸಿಫೈ ಆಗ್ತಾ ಹೋಗುತ್ತೆ. ನೆಕ್ಸ್ಟು ಇದು ಲ್ಯಾಂಡ್ ಕಡೆ ಮೂವ್ ಆಗ್ತಾ ಬಂದು ಈ ಒಂದು ಲ್ಯಾಂಡ್ ಮಾಸಲ್ಲಿ ಹೆವಿ ರೈನ್ಫಾಲನ್ನು ತರುತ್ತೆ, ವಯಲೆಂಟ್ ಆಗಿರುವಂಥ ವಿಂಡನ್ನು ಕ್ರಿಯೇಟ್ ಮಾಡುತ್ತೆ, ಕಂಪ್ಲೀಟ್ ಆಗಿರುವಂಥ ಡಿಸ್ಟ್ರಕ್ಷನ್ ಆ್ಯಕ್ಟಿವಿಟೀಸನ್ನು ಈ ಒಂದು ಸೈಕ್ಲೋನ್ ಮಾಡ್ತಾ ಇದೆ. ಸೊ ಎಕ್ಸ್ಟ್ರಾ ಟ್ರಾಪಿಕಲ್ ಸೈಕ್ಲೋನ್ಸನ್ನು ಕಂಪೇರ್ ಮಾಡಿದಾಗ ಟ್ರಾಪಿಕಲ್ ಸೈಕ್ಲೋನ್ಸಿಂದ ಆಗುವಂತಹ ಹಾನಿ ಏನಿರುತ್ತಲ್ಲ, ಇದನ್ನು ಡಿವಾಸ್ಟಿಂಗ್ ನ್ಯಾಚುರಲ್ ಕೆಲಾಮಿಟೀಸ್ ಅಂತ ಇಡೀ ವರ್ಲ್ಡ್ ವೈಡಲ್ಲೇ ಕನ್ಸಿಡರ್ ಮಾಡ್ತಾರೆ.
ಇದನ್ನು ನೀವು ಒಂದು ಡಿಫ್ರೆನ್ಸ್ ಆಗಿ ಕನ್ಸಿಡರ್ ಮಾಡ್ಬೋದು. ಯಾವ ರೀತಿಯಾದಂಥ ಎಫೆಕ್ಟ್ ಇರುತ್ತೆ ಸೈಕ್ಲೋನಿಂದ ಅಂತ ಒಂದು ಡಿಫ್ರೆನ್ಸ್ ನಿಮಗೆ ಗೊತ್ತಾಯಿತು. ಇನ್ನು ಟ್ರಾಪಿಕಲ್ ಸೈಕ್ಲೋನ್ಸ್ ಆಗಬೇಕಂತಂದರೆ ಫೇವರಬಲ್ ಕಂಡೀಷನ್ಸ್ ಅಥವಾ ಚಂಡಮಾರುತಗಳು ಫಾರ್ಮೇಷನ್ ಆಗಬೇಕಂತಂದರೆ ವಾತಾವರಣದಲ್ಲಿ ಯಾವ ರೀತಿಯಾದಂಥ ಅನುಕೂಲತೆಗಳಿರುತ್ತೆ ಅಥವಾ ಯಾವ ರೀತಿಯಾಗಿ ಸಪೋರ್ಟ್ ಆಗುತ್ತೆ ವೆದರ್ ಸಿಸ್ಟಮಿಂದ ಅಂತ ನೋಡೋದಾದರೆ 5 ಪಾಯಿಂಟ್ಗಳಲ್ಲಿ ನಾವು ಕಂಡೀಷನ್ಸನ್ನು ನೋಡ್ಬೋದು. 5 ಪಾಯಿಂಟು ನಮಗೆ ತುಂಬ ಇಂಪಾರ್ಟೆಂಟು. ಲಾರ್ಜ್ ಸಿ ಸರ್ಫೇಸ್ ಏರಿಯಾ ಇರಬೇಕು ಒಂದನೇದ್ದು. ಇದರ ಒಂದು ಟೆಂಪ್ರೇಚರ್ ಅಥವಾ ಸಿ ಸರ್ಫೇಸ್ನ ಟೆಂಪ್ರೇಚರು ಮೋರ್ ದೆನ್ 27 ಡಿಗ್ರಿ ಸೆಲ್ಸಿಯಸ್, 22 ಡಿಗ್ರಿ ಸೆಲ್ಸಿಯಸ್ಗಿನ್ನೂ ಹೆಚ್ಚಾಗಿರಬೇಕು ಅನ್ನೋಂಥದ್ದು 1ನೇ ಪಾಯಿಂಟಲ್ಲಿ. 2ನೇ ಪಾಯಿಂಟಲ್ಲಿ ಕೋರಿಯಾಲಿಸ್ ಫೋರ್ಸು ಪ್ರೆಸೆನ್ಸ್ ಇರಬೇಕು. ಸೊ ಕೋರಿಯಾಲಿಸ್ ಫೋರ್ಸ್ ಎಲ್ಲಿ ಪ್ರೆಸೆಂಟ್ ಇರಲ್ಲ ಅಲ್ಲಿ ಸೈಕ್ಲೋನ್ ಫಾರ್ಮೇಷನ್ ಆಗೋದಿಲ್ಲ. ಇದು ನಿಮಗೆ ಕ್ಲಿಯರ್ ಇರಲಿ. ಸೊ 3ನೇ ಪಾಯಿಂಟಲ್ಲಿ ವರ್ಟಿಕಲ್ ವಿಂಡ್ ಸ್ಪೀಡ್ ವೇರಿಯೇಷನ್ ಇರುತ್ತಲ್ಲ ಅದು ತುಂಬ ಸ್ಮಾಲ್ ಆಗಿರಬೇಕು. ಹೇಗಿದನ್ನ ಅರ್ಥ ಮಾಡ್ಕೋಬೇಕು ಅಂತಂದರೆ ಯಾವಾಗ ಸೈಕ್ಲೋನ್ ಫಾರ್ಮೇಷನ್ ಆಗುತ್ತಲ್ಲ ಇದರಲ್ಲಿ ನಾವು ಡಿಫ್ರೆಂಟ್ ಏರಿಯಾನಲ್ಲಿ ಅಥವಾ ವರ್ಟಿಕಲ್ ಆಗಿ ಒಂದು ಸೈಕ್ಲೋನ್ ಆಗ್ತಾ ಇದೆ ಅಂತಂದರೆ ಇಲ್ಲಿ ಒಂದು ಸರ್ಕ್ಯುಲೇಷನ್ ಪ್ಯಾಟರ್ನ್ ಇರುತ್ತೆ, ಈ ಒಂದು ಸ್ಪೀಡ್ ಇರ್ಬೋದು. ನೆಕ್ಸ್ಟ್ ಲೆವೆಲಲ್ಲಿ 3 ಲೆವೆಲಲ್ಲಿ ಕಂಪೇರ್ ಮಾಡಿದಾಗ ಈ ಒಂದು ವೇರಿಯೇಷನ್ ಏನಿರುತ್ತಲ್ಲ ಸ್ಪೀಡಲ್ಲಿ ಇದು ಸ್ಮಾಲ್ ಆಗಿರಬೇಕು ಅನ್ನುವಂಥದ್ದನ್ನು ಈ ಒಂದು ಪಾಯಿಂಟಲ್ಲಿ ನಾವು ನೋಡ್ಬೋದು. ಇನ್ನು 4th ಪಾಯಿಂಟಲ್ಲಿ ನಾವು ಡೆಫಿನೇಷನಲ್ಲಿ ನೋಡಿದ್ವಿ ಲೋ ಪ್ರೆಷರ್ ಏರಿಯಾ ಎಲ್ಲಿರುತ್ತೆ ಅಲ್ಲಿ ಸೈಕ್ಲೋನ್ ಫಾರ್ಮೇಷನ್ ಆಗುತ್ತೆ. ಇದನ್ನು ಒಂದು ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ಬೋದು. ಲಾಸ್ಟ್ ಪಾಯಿಂಟಲ್ಲಿ ಏನಿದೆ ಅಪ್ಪರ್ ಡೈವರ್ಜೆನ್ಸ್ ಅಬೋವ್ ದ ಸಿ ಲೆವೆಲ್ ಸಿಸ್ಟಮ್ ಅಂತ ಮೆನ್ಷನ್ ಮಾಡಿದ್ದಾರೆ. ಏನು ಹಂಗಂತಂದರೆ ಇವಾಗ ಓಷನ್ ಸರ್ಫೇಸಲ್ಲಿ ಸೈಕ್ಲೋನ್ ಫಾರ್ಮೇಷನ್ ಆಗ್ತಾ ಇದೆ. ಇಲ್ಲಿ ಲೋ ಪ್ರೆಷರ್ ಏರಿಯಾ ಇದೆನಾ, ಈ ಒಂದು ಲೋ ಪ್ರೆಷರ್ ಏರಿಯಾನಲ್ಲಿ ಕ್ರಿಯೇಟ್ ಆಗಿರುವಂತಹ ವಾರ್ಮ್ ಟೆಂಪ್ರೇಚರ್ ಏನಿದೆಯಲ್ಲ ಇದು ಡೆಫಿನೆಟ್ಲಿ ಇವ್ಯಾಪ್ರೇಟ್ ಆಗಬೇಕು. ಸೊ ಅಬೋವ್ ಸಿಸ್ಟಮ್ಗೆ ಅಥವಾ ಅಪ್ಪರ್ ಸಿಸ್ಟಮ್ಗೆ ಇದು ಹೋಗ್ತಾ ಇದೆ ಅಂತಂದಾಗ ಇಲ್ಲಿ ಮೇಲ್ ಬಂದಾದಮೇಲೆ ಟ್ರೋಫೋಪೌಸ್ ರೀಜನ್ಗೂ ಸಹ ಇದು ರೀಚ್ ಆಗುತ್ತೆ. ಮೇಲ್ ಬಂದಾದಮೇಲೆ ಇದು ಡೈವರ್ಜೆನ್ಸ್ ಮೋಡನ್ನು ತಗೊಳುತ್ತೆ. ಈ ಎಲ್ಲ ವಾರ್ಮ್ ಟೆಂಪ್ರೇಚರ್ ಏನಿದೆಯಲ್ಲ ಏರ್ನ ಮುಖಾಂತರ ಡೈವರ್ಜೆನ್ಸ್ ಮೋಡನ್ನು ತಗೊಂಡಾಗೂ ಸಹ ಈ ಒಂದು ಕಂಡೀಷನಲ್ಲಿ ನಾವು ಸೈಕ್ಲೋನ್ ಆಗೋದನ್ನು ನೋಡ್ತೇವೆ. ಸೊ ಈ ಒಂದು ವಾರ್ಮ್ ಟೆಂಪ್ರೇಚರ್ ಅಥವಾ ವಾರ್ಮ್ ಏರ್ ಏನಿದೆಯಲ್ಲ ಇದು ಬರೀ ಓಷನ್ ಸರ್ಫೇಸ್ ಮೇಲೆ ಸರ್ಕ್ಯುಲೇಟ್ ಆಗ್ತಿತ್ತಂದರೆ ಸೈಕ್ಲೋನ್ ಫಾರ್ಮೇಷನ್ ಆಗಲ್ಲ. ಇದು ಅಬೋವ್ ಸಿಸ್ಟಮ್ಗೆ ರೀಚ್ ಆದಾಗ ಅಥವಾ ಡೈವರ್ಜೆನ್ಸ್ ಮೋಡನ್ನು ತೊಗೊಂಡಾಗ ಮಾತ್ರ ಸೈಕ್ಲೋನ್ ಫಾರ್ಮೇಷನ್ ಆಗುತ್ತೆ. ಈ ನಿಟ್ಟಿನಲ್ಲಿ 5 ಪಾಯಿಂಟ್ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ವೆರಿ ವೆರಿ ಇಂಪಾರ್ಟೆಂಟು. ಸೊ ಟ್ರಾಪಿಕಲ್ ಸೈಕ್ಲೋನ್ಸ್ ಹೇಗೆ ಫಾರ್ಮ್ ಆಗುತ್ತೆ ಅಂತ ನಿಮಗೆ ಕ್ಲಿಯರ್ ಆಯಿತು. ಇವಾಗ ಎಕ್ಸ್ಟ್ರಾ ಟ್ರಾಪಿಕಲ್ ಸೈಕ್ಲೋನ್ಸ್ಗಳು ಯಾವ ರೀತಿಯಾಗಿ ಫಾರ್ಮ್ ಆಗುತ್ತೆ ಅಂತ ನೋಡೋದಾದರೆ ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಂತ ಒಂದು ಥಿಯರಿ ಇದೆ, ಪೋಲಾರ್ ಫ್ರಂಟ್ ಥಿಯರಿ ಅಂತ ಕರೆಯಲಾಗುತ್ತೆ. ಈ ಥಿಯರಿ ಮುಖಾಂತರ ನಾವು ಎಕ್ಸ್ಪ್ಲೇನ್ ಮಾಡ್ಬೋದು. ಏನು ಹೇಳುತ್ತೆ ಈ ಒಂದು ಥಿಯರಿ ಅಂತಂದರೆ ಮೊದಲು ನಾವು ಕೋಲ್ಡ್ ಏರ್ ಮಾಸ್ ಬಗ್ಗೆ ಮತ್ತು ವಾರ್ಮ್ ಏರ್ ಮಾಸ್ ಬಗ್ಗೆ ಅರ್ಥ ಮಾಡ್ಕೋಬೇಕು. ಕೋಲ್ಡ್ ಏರ್ ಮಾಸನ್ನು ನಾವು ನೋಡಿದಾಗ ಇದು ಡೆನ್ಸ್ ಆಗಿರುವಂಥ ಸ್ಟೇಟಸ್ ಅಥವಾ ತುಂಬ ಹೆವಿಯರ್ ಆಗಿರುವಂಥ ಕಂಡೀಷನ್ ಇರುತ್ತೆ. ಆದರೆ ವಾರ್ಮ್ ಏರ್ ಮಾಸಲ್ಲಿ ಇದು ಲೈಟರ್ ಇರುವಂಥ ಸ್ಟೇಟಸ್ ಇರುತ್ತೆ. ಸೊ ಲೈಟರ್ ಸ್ಟೇಟಸ್ ಇರೋದ್ರಿಂದ ಇದು ಇವ್ಯಾಪ್ರೇಷನ್ ಆಗ್ತಾ ಇರುತ್ತೆ. ಇದು ಕಂಡೆನ್ಸ್ ಅಥವಾ ಹೆವಿಯರ್ ಸ್ಟೇಟಸ್ ಇರೋದ್ರಿಂದ ಕಂಡೆನ್ಸೇಷನ್ ಆಗುತ್ತೆ ಅಥವಾ ಸಬ್ಸಿಡೈಸ್ ಆಗುವಂಥ ಒಂದು ಸ್ಟೇಟಸನ್ನು ಹೊಂದಿರುತ್ತೆ. ಇದು ಹೆವಿಯರ್ ಇದೆ ಅಂತ ನಾವು ಮೆನ್ಷನ್ ಮಾಡ್ಕೋಬೋದು. ಸೊ ಈ ಒಂದು ಸ್ಟೇಟಸನ್ನು ನಾವು ನೋಡಿದಾದ್ಮೇಲೆ ಯಾವಾಗ ಈ 2 ಏರ್ ಮಾಸ್ಗಳು ಮೀಟ್ ಆಗುತ್ತೆ ಆ ಟೈಮಲ್ಲಿ ಫ್ರಾಂಟ್ ಫಾರ್ಮೇಷನ್ ಆಗುತ್ತೆ. ಈ ಒಂದು ಫ್ರಾಂಟಲ್ ರೀಜನ್ ಇಂದ ಎಕ್ಸ್ಟ್ರಾ ಟ್ರಾಪಿಕಲ್ ಸೈಕ್ಲೋನ್ಸ್ಗಳು ಫಾರ್ಮ್ ಆಗುತ್ತೆ ಅನ್ನೋದನ್ನು ಈ ಒಂದು ಥಿಯರಿನಲ್ಲಿ ನಾವು ನೋಡ್ಬೋದು. ಸೊ ಹೇಗೆ ಈ ಒಂದು ವಾರ್ಮ್ ಏರು ಮತ್ತು ಕೋಲ್ಡ್ ಏರ್ ಮೀಟ್ ಆಗುತ್ತೆ ಅಂತಂದರೆ ಇಕ್ವಟೋರಿಯಲ್ ಸರ್ಫೇಸಲ್ಲಿ ನೋಡಿದಾಗ ನಾವು ವಾರ್ಮ್ ಏರ್ ಮಾಸ್ ಕ್ರಿಯೇಟ್ ಆಗೋದನ್ನು ನೋಡ್ತೇವೆ. ಇನ್ನು ಪೋಲಾರ್ ರೀಜನಲ್ಲಿ ನೋಡಿದಾಗ ಕೋಲ್ಡ್ ಏರ್ ಮಾಸ್ ಆಗುತ್ತೆ. ಇವಾಗ ವಾರ್ಮ್ ಏರ್ ಮಾಸು ಇಕ್ವಟೋರಿಯಲ್ ರೀಜನ್ ಅಥವಾ ಲೋ ಲ್ಯಾಟಿಟ್ಯೂಡಿಂದ ಹೈ ಲ್ಯಾಟಿಟ್ಯೂಡ್ ಕಡೆ ಮೂವ್ ಆಗ್ತಾ ಇರುತ್ತೆ. ಇನ್ನು ಕೋಲ್ಡ್ ಏರ್ ಮಾಸು ಪೋಲಾರ್ ರೀಜನಿಂದ ಅಥವಾ ಹೈ ಲ್ಯಾಟಿಟ್ಯೂಡಿಂದ ಲೋ ಲ್ಯಾಟಿಟ್ಯೂಡ್ ಕಡೆ ಹೋಗ್ತಾ ಇರುತ್ತೆ. ಸೊ ಇವಾಗ ಮಿಡ್ ಲ್ಯಾಟಿಟ್ಯೂಡ್ ರೀಜನ್ನಲ್ಲಿ 2 ಎಲ್ಲಿ ಮೀಟ್ ಆಗುತ್ತೆ, ಮೀಟ್ ಆಗಿರುವಂಥ ಸ್ಟೇಟಸ್ಸು ಈ ರೀತಿಯಾಗಿರುತ್ತೆ. ಸೊ ಈ ಮುದ್ದೆ ನಾವು ನೋಡಿರೋ ಪ್ರಕಾರ ಯಾವಾಗ ಈ ಫ್ರಾಂಟ್ಗಳು ಫಾರ್ಮೇಷನ್ ಏನಾಗುತ್ತೆ ಈ ಒಂದು ಮಿಡ್ ಲ್ಯಾಟಿಟ್ಯೂಡಲ್ಲಿ ಹೆವಿಯರ್ ಏರ್ ಮಾಸ್ ಇರೋದು ಕೋಲ್ಡ್ ಏರ್ ಮಾಸು. ಸೊ ಇದು ಡೌನ್ವರ್ಡ್ ಮೂಮೆಂಟನ್ನು ತೋರಿಸುತ್ತೆ. ವಾರ್ಮ್ ಏರ್ ಮಾಸ್ ಯಾವಾಗ್ಲೂ ಲೈಟರ್ ಇರೋದ್ರಿಂದ ಇದು ಅಪ್ವರ್ಡ್ ಮೂಮೆಂಟನ್ನು ತೋರಿಸುತ್ತೆ. ಈ ಒಂದು ಫ್ರಾಂಟ್ ಫಾರ್ಮೇಷನ್ ಆದಾದಮೇಲೆ ಇಲ್ಲಿ ಲೋ ಪ್ರೆಷರ್ ಏರಿಯಾ ಕ್ರಿಯೇಟ್ ಆಗುತ್ತೆ. ಇದು ಲ್ಯಾಂಡ್ ಮೇಲಾದರೂ ಇರ್ಬೋದು ಅಥವಾ ವಾಟರ್ ಮೇಲಾದರೂ ಇರ್ಬೋದು. ಈ ಒಂದು ಲೋ ಪ್ರೆಷರ್ ಏರಿಯಾ ಕ್ರಿಯೇಟ್ ಆದಮೇಲೆ ಸೈಕ್ಲೋನ್ ಫಾರ್ಮೇಷನ್ ಆಗೋದನ್ನು ನಾವು ನೋಡ್ತೇವೆ. ಸೊ ಎಕ್ಸ್ಟ್ರಾ ಟ್ರಾಪಿಕಲ್ ಸೈಕ್ಲೋನಲ್ಲಿ ಯಾವ ರೀತಿಯಾದಂಥ ಕಂಡೀಷನ್ಸ್ ಇರುತ್ತೆ ಅಂತಂದರೆ ಇಲ್ಲಿ ವಾರ್ಮ್ ಏರ್ ಮಾಸು ಮತ್ತು ಕೋಲ್ಡ್ ಏರ್ ಮಾಸು ಅತಿ ಮುಖ್ಯವಾಗಿ ಬೇಕಾಗುತ್ತೆ. ಸೊ ಎಕ್ಸ್ಟ್ರಾ ಟ್ರಾಪಿಕಲ್ ಸೈಕ್ಲೋನ್ಸ್ ಆಗುವಾಗ ಕೋಲ್ಡ್ ಮಾಸು ಮತ್ತು ವಾರ್ಮ್ ಮಾಸ್ನ ಒಂದು ಇಂಟ್ರಾಕ್ಷನಿಂದ ಒಂದು ಇನ್ಸ್ಟೆಬಿಲಿಟಿ ಕ್ರಿಯೇಟ್ ಆಗುತ್ತೆ. ಈ ಒಂದು ಇನ್ಸ್ಟೆಬಿಲಿಟಿಯಿಂದ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಇದರಿಂದ ಸೈಕ್ಲೋನ್ ಫಾರ್ಮೇಷನ್ ಆಗುತ್ತೆ ಅನ್ನೋದು ನಿಮಗೆ ಕ್ಲಿಯರಾಗಿ ಅರ್ಥ ಇರಬೇಕು. ಸೊ ಈ ನಿಟ್ಟಿನಲ್ಲಿ ಟ್ರಾಪಿಕಲ್ ಸೈಕ್ಲೋನ್ಸು ಮತ್ತು ಎಕ್ಸ್ಟ್ರಾ ಟ್ರಾಪಿಕಲ್ ಸೈಕ್ಲೋನ್ಸ್ ಫಾರ್ಮೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಇನ್ನು ಕ್ವಿಕ್ ಆಗಿ ಟ್ರಾಪಿಕಲ್ ಸೈಕ್ಲೋನ್ಸು ಮತ್ತು ಎಕ್ಸ್ಟ್ರಾ ಟ್ರಾಪಿಕಲ್ ಸೈಕ್ಲೋನ್ಸ್ನ ಡಿಫ್ರೆನ್ಸನ್ನು ನೋಡೋದಾದರೆ ಟ್ರಾಪಿಕಲ್ ಸೈಕ್ಲೋನ್ಸು ಡಿಸ್ಟ್ರಕ್ಟಿವ್ ಕಂಡೀಷನಲ್ಲಿರುತ್ತೆ. ಎಕ್ಸ್ಟ್ರಾ ಟ್ರಾಪಿಕಲ್ ಸೈಕ್ಲೋನ್ಸು ಕಂಪೇರಿಟಿವ್ಲಿ ಲೆಸ್ ಡಿಸ್ಟ್ರಕ್ಟಿವ್.
ಮತ್ತು ಏರಿಯಾ ಆಫ್ ಕವರೇಜ್ ಅಂದರೆ ಎಕ್ಸ್ಟ್ರಾ ಟ್ರಾಪಿಕಲ್ ಸೈಕ್ಲೋನ್ಸ್ ಕವರ್ ಮಾಡುವಂಥ ಏರಿಯಾ ಮ್ಯಾಕ್ಸಿಮಮ್ ಇರುತ್ತೆ. ಆದರೆ ಟ್ರಾಪಿಕಲ್ ಸೈಕ್ಲೋನ್ಸ್ ಇಂಟೆನ್ಸಿಟಿ ಅಥವಾ ವೆಲಾಸಿಟಿ ಅನ್ನೋದೇನಿರುತ್ತಲ್ಲ ಆ ಸ್ಪೀಡ್ ಜಾಸ್ತಿ ಇರುತ್ತೆ. ಏರಿಯಾ ಕವರ್ ಮಾಡೋದು ತುಂಬ ಕಡಿಮೆ ಇದ್ದರೂ ಸಹ ಮೋರ್ ಡಿಸ್ಟ್ರಕ್ಟಿವ್ ಆಗಿರುತ್ತೆ. 2ನೇ ಪಾಯಿಂಟ್. 3ನೇ ಪಾಯಿಂಟಲ್ಲಿ ನಾವು ಆಲ್ರೆಡಿ ನೋಡಿದ್ವಿ, ಟ್ರಾಪಿಕಲ್ ಸೈಕ್ಲೋನ್ಸು ಕೇವಲ ವಾಟರ್ ಮೇಲೆ ಒರಿಜಿನೇಟ್ ಆಗುತ್ತೆ. ಆದರೆ ಎಕ್ಸ್ಟ್ರಾ ಟ್ರಾಪಿಕಲ್ ಸೈಕ್ಲೋನ್ಸು ಲ್ಯಾಂಡು ಹಾಗೂ ವಾಟರ್ ಎರಡೂ ಮೇಲೂ ಸಹ ಒರಿಜಿನೇಟ್ ಆಗುತ್ತೆ ಅನ್ನೋದು 3ನೇ ಪಾಯಿಂಟಲ್ಲಿ ಕನ್ಸಿಡರ್ ಮಾಡ್ಬೋದು. ಇನ್ನು 4th ಪಾಯಿಂಟಲ್ಲಿ ಇದರ ಒಂದು ಮೂವ್ಮೆಂಟ್ ಅಥವಾ ಡೈರೆಕ್ಷನ್ ಯಾವ ರೀತಿಯಾಗಿರುತ್ತೆ ಅಂದರೆ, ಟ್ರಾಪಿಕಲ್ ಸೈಕ್ಲೋನ್ಸ್ ಯಾವಾಗ್ಲೂ ಈಸ್ಟಿಂದ ವೆಸ್ಟ್ ಕಡೆ ಫ್ಲೋ ಆಗ್ತಿರುತ್ತೆ. ಸೊ ಬೇ ಆಫ್ ಬೆಂಗಾಲಿಂದ ನಮ್ಮ ಒಂದು ಲ್ಯಾಂಡ್ ಕಡೆ ಬರೋದನ್ನು ನೀವು ಎಕ್ಸಾಂಪಲ್ ಆಗಿ ನೋಡ್ಕೋಬೋದು. ಇನ್ನು ಎಕ್ಸ್ಟ್ರಾ ಟ್ರಾಪಿಕಲ್ ಸೈಕ್ಲೋನ್ಸು ಅಪೋಸಿಟ್ ಆಗಿ ಇದು ವೆಸ್ಟಿಂದ ಈಸ್ಟ್ ಕಡೆ ಮೂವ್ ಆಗ್ತಿರುತ್ತೆ. ಸೊ ಡೈರೆಕ್ಷನನ್ನು ನೋಡ್ಕೊಳ್ಳಿ, ವೆಸ್ಟಿಂದ ಈಸ್ಟು ಎಕ್ಸ್ಟ್ರಾ ಟ್ರಾಪಿಕಲ್ ರೀಜನ್ ಮತ್ತು ಈಸ್ಟಿಂದ ವೆಸ್ಟ್ ಕಡೆ ಅನ್ನೋದು ಟ್ರಾಪಿಕಲ್ ಸೈಕ್ಲೋನ್ಸ್. ಇದು ನಿಮಗೆ ಕ್ಲಿಯರ್ ಇರಲಿ. ಈ ರೀತಿಯಾಗಿ 4 ಡಿಫ್ರೆನ್ಸು ನಿಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ತುಂಬ ಇಂಪಾರ್ಟೆಂಟು. ಸ್ಟೇಟ್ಮೆಂಟ್ ವೈಸ್ ಬರ್ಬೋದು ಅಥವಾ ಸಿಂಗಲ್ ಸ್ಟೇಟ್ಮೆಂಟಲ್ಲೂ ಸಹ ಕೇಳಬಹುದು. ಸೊ ಚಂಡಮಾರುತಗಳಿಗೆ ಅಥವಾ ಸೈಕ್ಲೋನ್ಗೆ ಸಂಬಂಧಪಟ್ಟಂಥ ಇಷ್ಟು ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್ ನಿಮಗೆ ಕ್ಲೀನಾಗಿ ಗೊತ್ತಿರಬೇಕು. ಇನ್ನು ನಿಮಗೆ ಈ ಒಂದು ಟಾಪಿಕ್ಗೆ ಸಂಬಂಧಪಟ್ಟಂತೆ 3 ಕ್ವಶನ್ಸನ್ನು ಕೇಳೋದಾದರೆ, 1ನೇ ಕ್ವಶನಲ್ಲಿ ಆ್ಯಂಟಿ ಸೈಕ್ಲೋನ್ಸ್ ಅಂದರೆ ಏನು ಅಂತ ಡೆಫಿನೇಷನನ್ನು ಮೆನ್ಷನ್ ಮಾಡಬೇಕು. 2ನೇ ಕ್ವಶನಲ್ಲಿ ಈಕ್ವಟೋರಿಯಲ್ ರೀಜನಲ್ಲಿ ನಾವು ಯಾವುದೇ ರೀತಿಯಾದಂಥ ಸೈಕ್ಲೋನ್ ಫಾರ್ಮೇಷನ್ ಆಗೋದನ್ನು ನೋಡೋದಿಲ್ಲ. ಸೊ ಅದನ್ನು ಸಹ ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನು 3ನೇ ಕ್ವಶನ್ ಅತಿ ಮುಖ್ಯವಾಗಿ ಅಂತಂದರೆ, ಈ ಒಂದು ಜವಾದ್ ಅನ್ನುವಂಥ ಸೈಕ್ಲೋನನ್ನು ಯಾವ ಕಂಟ್ರಿಗೆ ರಿಲೇಟೆಡ್ ಇರುವಂತೆ ನೇಮ್ ಮಾಡಿದ್ದಾರೆ, ಯಾವ ಕಂಟ್ರಿಯಿಂದ ನೇಮಿಂಗ್ ಮಾಡಲಾಗಿದೆ ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಈ 3 ಕ್ವಶನ್ಗೆ ಸರಿಯಾದ ಉತ್ತರವನ್ನು ನೀವು ಕಮೆಂಟಲ್ಲಿ ಮೆನ್ಷನ್ ಮಾಡಬೇಕು. ಇನ್ನು ಮುಂದಿನ ಆರ್ಟಿಕಲ್, ಲಾಂಗೆಸ್ಟ್ ಮೈಗ್ರೇಷನ್ ರೂಟಿ ಆಫ್ ಲೆಸರ್ ಫ್ಲೋರಿಕನ್ ಫ್ರಮ್ ರಾಜಸ್ಥಾನ್ ಟ್ರ್ಯಾಕ್ಟ್. ಈ ಆರ್ಟಿಕಲನ್ನು ಸಿಲೆಬಸ್ ಸೆಕ್ಷನಲ್ಲಿ GS ಪೇಪರ್ 3 ನಡಿನಲ್ಲಿ ಕನ್ಸರ್ವೇಷನ್ ಸೆಕ್ಷನಲ್ಲಿ ಕನ್ಸಿಡರ್ ಮಾಡಬಹುದು. ಈ ಒಂದು ಆರ್ಟಿಕಲ್ನ ಕಂಟೆಕ್ಸ್ಟನ್ನು ನೋಡಿದಾಗ ರಾಜಸ್ಥಾನದಿಂದ ಮಹಾರಾಷ್ಟ್ರದಲ್ಲಿರುವಂತಹ ಅಹಮದ್ನಗರ್ ಡಿಸ್ಟ್ರಿಕ್ಟ್ ತನಕ ಲಾಂಗೆಸ್ಟ್ ಆಗಿ ಟ್ರಾವೆಲ್ ಮಾಡಿರುವಂತಹ ಅಥವಾ ಮೈಗ್ರೇಟರಿ ಮಾಡಿರುವಂತಹ ಲೆಸರ್ ಫ್ಲೋರಿಕನ್ ಇವಾಗ ನ್ಯೂಸಲ್ಲಿದೆ. ಸೊ ಇದೊಂದು ಎಂಡೇಂಜರ್ ಸ್ಪೀಸಸ್ ಆಗಿದ್ದು ಬಸ್ಟರ್ಡ್ ಗ್ರೂಪ್ಗೆ ಸೇರುತ್ತೆ. ಈ ನಿಟ್ಟಿನಲ್ಲಿ ಸ್ಪೀಷಸ್ ಇನ್ ನ್ಯೂಸಲ್ಲಿರುವಂತಹ ಯಾವುದೇ ಒಂದು ಸ್ಪೀಷಸ್ ಇರ್ಬೋದು, ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಮಗೆ ತುಂಬ ಇಂಪಾರ್ಟೆಂಟು. ಸೊ ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂಥ ಕ್ವಶನನ್ನು ನಾವು ನೋಡಿದಾಗ ಎಂಡೇಂಜರ್ ಸ್ಪೀಸಸ್ ಕ್ಯಾಟಗರಿಗೆ ಯಾವ ಆ್ಯನಿಮಲ್ಸ್ಗಳು ಸೇರುತ್ತೆ ಅಂತ ಕೊಟ್ಟು ನ್ಯೂಸಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಆ್ಯನಿಮಲ್ಸ್ಗಳಿರ್ತಾವಲ್ಲ ಅದನ್ನು ಕೊಟ್ಟಿರ್ತಾರೆ. ಸೊ ನಿಮಗೆ ನ್ಯೂಸಲ್ಲಿರುವಂಥ ಸ್ಪೀಷಸ್ನ ಒಂದು ಸ್ಟೇಟಸ್ ಅಥವಾ ಕನ್ಸರ್ವೇಷನ್ ಸ್ಟೇಟಸ್ ಕನ್ಫರ್ಮ್ ಆಗಿ ಗೊತ್ತಿರಬೇಕು. ಇದರಿಂದ ನೀವು ಆನ್ಸರನ್ನು ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದಾಗಿದೆ. ಸೊ ಈ ಒಂದು ಬಸ್ಟರ್ಡ್ನ ಕೆಲವೊಂದು ಫೀಚರ್ಸ್ಗಳನ್ನು ನೋಡೋದಾದರೆ, ಇದನ್ನು ಸ್ಮಾಲೆಸ್ಟ್ ಬಸ್ಟರ್ಡ್ ಫ್ಯಾಮಿಲಿಗೆ ಬಿಲಾಂಗ್ ಆಗುವಂಥ ಒಂದು ಬರ್ಡ್ ಅಂತ ಕರೆಯಲಾಗುತ್ತೆ. ಹಾಗೂ ಇದನ್ನು ಇಂಡಿಯನ್ ಸಬ್ ಕಾಂಟಿನೆಂಟ್ಗೆ ಇರುವಂತಹ ಎಂಡಮಿಕ್ ಸ್ಪೀಷೀಸ್ ಅಂತಲೂ ಕರೆಯಲಾಗುತ್ತೆ. ಇದರ ಹ್ಯಾಬಿಟೇಟ್ ಏನಂತಂದರೆ ಟಾಲ್ ಗ್ರಾಸ್ ಲ್ಯಾಂಡಲ್ಲಿ ಇದು ವಾಸ ಆಗಿರುತ್ತೆ. ಮತ್ತು ಈ ಒಂದು ಲೆಸರ್ ಫ್ಲೋರಿಕನ್ನ ಬ್ರೀಡಿಂಗ್ ಸೀಸನನ್ನು ನೋಡಿದಾಗ ಮಾನ್ಸೂನ್ ಸೀಸನಲ್ಲಿ ಇದು ಅತಿ ಹೆಚ್ಚಾಗಿ ಬ್ರೀಡನ್ನು ಮಾಡುತ್ತೆ. ಸೊ ಈ ಒಂದು ಲೆಸರ್ ಫ್ಲೋರಿಕನ್ಗೆ ಸಂಬಂಧಪಟ್ಟಂಥ ಇನ್ನೊಂದು ಪಾಯಿಂಟ್ ನಮಗೆ ಇಂಪಾರ್ಟೆಂಟ್ ಆಗಿ ಅರ್ಥ ಆಗಬೇಕಾಗಿರೋದಂತಂದರೆ, ಯಾವ ಒಂದು ರೀಜನಲ್ಲಿ ನಮ್ಮ ಇಂಡಿಯಾದಲ್ಲಿ ಲೊಕೇಟ್ ಆಗಿದೆ. ನಾವು ಇದನ್ನು ನಾರ್ತ್ ವೆಸ್ಟರ್ನ್ ರೀಜನಲ್ಲಿ ಹಾಗೂ ಸೆಂಟ್ರಲ್ ಇಂಡಿಯನ್ ರೀಜನಲ್ಲಿ ಇದನ್ನು ನೋಡ್ತೇವೆ. ಸೊ ಈ 2 ರೀಜನ್ಗಳಲ್ಲಿ ಲೆಸರ್ ಫ್ಲೋರಿಕನ್ನು ನೋಡ್ತೀವಿ ಅನ್ನೋದು ಕ್ಲಿಯರಾಗಿ ಗೊತ್ತಿರಬೇಕು. ಯಾಕೆಂದರೆ ಸಮ್ಟೈಮ್ಸ್ ನಿಮಗೆ ವೆಸ್ಟರ್ನ್ ಘಾಟಲ್ಲಿರುವಂಥ ಸ್ಪೀಷಸನ್ನು ಕೊಟ್ಟಾಗ, ಒಂದು ವೇಳೆ ನಿಮಗೆ ಈ ಒಂದು ಸ್ಪೀಷಸನ್ನು ಆಪ್ಷನಲ್ಲಿ ಕೊಟ್ಟಾಗ ಎಲಿಮಿನೇಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಈ ಒಂದು ಲೆಸರ್ ಫ್ಲೋರಿಕನ್ನ ಕನ್ಸರ್ವೇಷನ್ ಸ್ಟೇಟಸ್ ಯಾವ ರೀತಿಯಾಗಿದೆ ಅಂತಂದರೆ, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972ನಲ್ಲಿ ಇದನ್ನು ಶೆಡ್ಯೂಲ್ 1ನಲ್ಲಿ ಹಾಕಿದ್ದಾರೆ. ಹಾಗೂ IUCNನಲ್ಲಿ ಇದನ್ನು ಕ್ರಿಟಿಕಲಿ ಎಂಡೇಂಜರ್ ಸ್ಪೀಷಸ್ ಆಗಿ ನೋಡ್ತೇವೆ. ಸೊ ಈ ಒಂದು ರೆಡ್ ಲಿಸ್ಟ್ ಆಫ್ ಥ್ರೆಟನ್ ಸ್ಪೀಷಸಲ್ಲಿ ಇರುವಂತಹ ಸ್ಟೇಟಸ್ಸು ನಮಗೆ ಪ್ರಮುಖವಾಗಿ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವುದೇ ಒಂದು ಆ್ಯನಿಮಲ್ನ ಒಂದು ಸ್ಟೇಟಸ್ ಅಥವಾ ಈ ಒಂದು ಎಂಡೇಂಜರ್ ಸ್ಪೀಷಸ್ ಇರ್ಬೋದು ಅಥವಾ ಎಕ್ಸ್ಟಿಂಕ್ಷನ್ ಸ್ಟೇಟಸ್ಗೆ ಹೋಗ್ತಾ ಇದೆ ಅಂತಂದರೆ, ಇದರ ಮೇನ್ ಕಾರಣ ಅಥವಾ ಥ್ರೆಟ್ ಯಾವ ರೀತಿಯಾಗಿರುತ್ತೆ ಅಂದರೆ, ಒಂದು ಹ್ಯಾಬಿಟೈಟ್ ಡಿಸ್ಟ್ರಕ್ಷನ್ ಇರುತ್ತೆ, ಇನ್ನೊಂದು ಬೇಟೆ ಆಡೋದ್ರ ಮುಖಾಂತರ ಆ ಒಂದು ಎನಿಮಲನ್ನು ಕೊಲೆ ಮಾಡ್ತಾ ಇದ್ದಾರೆ. ಅದರ ಒಂದು ಎಕನಾಮಿಕ್ ವ್ಯಾಲ್ಯೂಗೋಸ್ಕರ ಎನಿಮಲನ್ನು ಬೇಟೆ ಮಾಡ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಯಾವುದೇ ಒಂದು ಎನಿಮಲ್ಲು ಇವತ್ತು ಎಂಡೇಂಜರ್ ಸ್ಪೀಷೀಸ್ಗೆ ಹೋಗ್ತಾ ಇದೆ ಅಂತಂದರೆ, ಕೆಲವೊಂದು ಪಾರ್ಟ್ಸ್ಗಳಲ್ಲಿ ಅದು ಕಂಪ್ಲೀಟಾಗಿ ಎಕ್ಸ್ಟಿಂಕ್ಟ್ ಆಗ್ತಾ ಇದೆ ಅಂತಂದರೆ, ಅದಕ್ಕೆ ಮೇಜರ್ ಆಗಿರುವಂಥ ಥ್ರೆಟ್ ಅಂತಂದರೆ ಅದರ ಒಂದು ಹ್ಯಾಬಿಟೈಟ್ ಡಿಸ್ಟ್ರಕ್ಷನ್. ಸೊ ಈ ಒಂದು ಲೆಸರ್ ಫ್ಲೋರಿಕನ್ನ ಸ್ಟೇಟಸನ್ನು ನೋಡಿದಾಗ ಇದು ಆಲ್ರೆಡಿ ಪಾಕಿಸ್ತಾನದಲ್ಲಿ ಎಕ್ಸ್ಟಿಂಕ್ಷನ್ ಆಗಿರುವಂಥ ಒಂದು ಸ್ಟೇಟಸನ್ನು ಪಡೆದಿದೆ. ಸೊ ಇದು ಕೆಲವೊಂದು ಪಾರ್ಟ್ಗಳಲ್ಲಿ ಮಾತ್ರ ನಮ್ಮ ದೇಶದಲ್ಲಿ ಹಾಗೂ ಬಾಂಗ್ಲಾದೇಶದಲ್ಲಿ ಇರುವುದನ್ನು ನಾವು ನೋಡ್ಬೋದಾಗಿದೆ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇದರ ಒಂದು ಕನ್ಸರ್ವೇಷನ್ ಸ್ಟೇಟಸ್ಸು ನಮಗೆ ಅತಿ ಮುಖ್ಯವಾಗಿ ಹೆಲ್ಪ್ ಆಗುತ್ತೆ.
ಇನ್ನು ಮುಂದಿನ ಆರ್ಟಿಕಲ್, ಇಂಡಿಯಾ ರಿವೋಕ್ಸ್ ಪೆಪ್ಸಿಕೋಸ್ ಪೊಟ್ಯಾಟೊ ಪೇಟೆಂಟ್. ಈ ಆರ್ಟಿಕಲನ್ನು ಸಿಲೆಬಸ್ಸಲ್ಲಿ GS ಪೇಪರ್ 3 ನಡಿನಲ್ಲಿ ಅಗ್ರಿಕಲ್ಚರ್ ರಿಸೋರ್ಸಸ್ ಹಾಗೂ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸಲ್ಲಿ ಕನ್ಸಿಡರ್ ಮಾಡಬಹುದು. ಈ ಆರ್ಟಿಕಲ್ನ ಕಂಟೆಕ್ಸ್ಟನ್ನು ನೋಡಿದಾಗ ಈ ಒಂದು ಇಶ್ಯೂ ಸ್ಟಾರ್ಟ್ ಆಗಿರೋದು 2019ನಲ್ಲಿ. ಇದಕ್ಕೆ ಒಂದು ಸೊಲ್ಯೂಷನ್ ಇವಾಗ ಸಿಕ್ಕಿದೆ ಅಂತ ಹೇಳ್ಬೋದು. ಈ ಆರ್ಟಿಕಲ್ ಅಲ್ಲಿ ನೋಡೋ ಪ್ರಕಾರ ಪೆಪ್ಸಿಕೋ ಕಂಪನಿಗೆ ಪೇಟೆಂಟ್ ಏನು ಕೊಟ್ಟಿದ್ರಲ್ಲ ಪೊಟ್ಯಾಟೊ ವೆರೈಟಿಗೆ, ಆ ಒಂದು ಪೇಟೆಂಟನ್ನು ಇಂಡಿಯಾ ಕ್ಯಾನ್ಸಲ್ ಮಾಡಿದೆ. ಸೊ ಈ ನಿಟ್ಟಿನಲ್ಲಿ ಈ ಒಂದು ಇಶ್ಯೂ ಏನಿತ್ತಲ್ಲ ಫಾರ್ಮರ್ಸು ಹಾಗೂ ಪೆಪ್ಸಿಕೋಸ್ ಕಂಪನಿಯ ನಡುವೆ, ಅದು ಆಲ್ಮೋಸ್ಟ್ ರಿಸಾಲ್ವ್ ಆಗಿದೆ. ಯಾವ ಆ್ಯಕ್ಟ್ ನಡಿನಲ್ಲಿ, ಯಾವ ಒಂದು ಪಾಲಿಸಿ ನಡಿನಲ್ಲಿ ಈ ರೀತಿಯಾಗಿ ಅವರು ರಿವೋಕ್ ಮಾಡಿದ್ದಾರೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಸೊ ಏನು ಇಶ್ಯೂ ಇತ್ತು, ಯಾವ ರೀತಿಯಾಗಿ ಸ್ಟಾರ್ಟ್ ಆಗಿದೆ ಅನ್ನೋದನ್ನು ನಾವು ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಸೊ ಈ ಒಂದು ಇಶ್ಯೂ ಯಾವ ರೀತಿಯಾಗಿದೆ, ಹೇಗೆ ಈ ಒಂದು ಆ್ಯಕ್ಟ್ ನಡಿನಲ್ಲಿ ನಾವು ಪೊಟ್ಯಾಟೊ ಪೇಟೆಂಟನ್ನು ರಿವೋಕ್ ಮಾಡಿದ್ದಾರೆ ಅನ್ನೋದನ್ನು ನೋಡೋದಾದರೆ, ಪ್ರೊಟೆಕ್ಷನ್ ಆಫ್ ಪ್ಲಾಂಟ್ ವೆರೈಟೀಸ್ ಆ್ಯಂಡ್ ಫಾರ್ಮರ್ಸ್ ರೈಟ್ ಆ್ಯಕ್ಟ್ 2001 ಅಡಿನಲ್ಲಿ 2016ರಲ್ಲಿ ಪೆಪ್ಸಿಕೋಸ್ ಅನ್ನುವಂಥ ಒಂದು ಕಂಪನಿ ಏನು ಮಾಡುತ್ತೆ, ಪೊಟ್ಯಾಟೊ ವೆರೈಟಿಯನ್ನು ಅಥವಾ ಒಂದು ಬ್ರೀಡನ್ನು ರಿಜಿಸ್ಟ್ರೇಷನನ್ನು ಮಾಡುತ್ತೆ. ಈ ಒಂದು ಬ್ರೀಡ್ನ ನೇಮ್ ಏನಿದೆ ಅಂತಂದರೆ EFL 2027. ಈ ಬ್ರೀಡನ್ನು ಈ ಒಂದು ಆ್ಯಕ್ಟ್ ನಡಿನಲ್ಲಿ ರಿಜಿಸ್ಟ್ರೇಷನನ್ನು ಮಾಡಲಾಗುತ್ತೆ. ಸೊ ಯಾವಾಗ ಯಾವುದೇ ಒಂದು ಪ್ಲಾಂಟ್ ವೆರೈಟಿ ಈ ಒಂದು ಆ್ಯಕ್ಟ್ ನಡಿನಲ್ಲಿ ರಿಜಿಸ್ಟ್ರೇಷನನ್ನು ಪಡ್ಕೊಂಡ್ರೆ ಇದೊಂದು ಪೇಟೆಂಟ್ ಥರ. ಸೊ ಪ್ರೊಟೆಕ್ಷನ್ ಸಿಕ್ಕುತ್ತೆ. ಯಾರೇ ಈ ಒಂದು ವೆರೈಟಿಯನ್ನು ಪ್ರೊಡ್ಯೂಸ್ ಮಾಡಬೇಕಂದ್ರೂ ಸಹ ಅವರಿಗೆ ಲೈಸೆನ್ಸ್ ಇರಬೇಕು, ಅಥವಾ ಆ ಒಂದು ಏಜೆಂಟಿಂದ ಪ್ರೊಟೆಕ್ಷನನ್ನು ಪಡ್ಕೋಬೇಕು. ಯಾರು ಇದನ್ನು ರಿಜಿಸ್ಟ್ರೇಷನ್ ಮಾಡಿಸ್ಬೋದು ಅಂತಂದರೆ ಯಾವುದೇ ಪರ್ಸನ್ ಇರ್ಬೋದು, ಅವರು ಸಹ ಯಾವುದೇ ವೆರೈಟಿಯನ್ನು ರಿಜಿಸ್ಟ್ರೇಷನ್ ಮಾಡ್ಬೋದು, ಅಥವಾ ಗ್ರೂಪ್ ಆಫ್ ಫಾರ್ಮರ್ಸ್ ಇರ್ಬೋದು, ಕೆಲವೊಂದು ಇನ್ಸ್ಟಿಟ್ಯೂಷನ್ ಇರ್ಬೋದು, ಅಥವಾ ಯಾವುದೇ ಒಂದು ಕಂಪನಿ ಇರ್ಬೋದು. ಯಾವುದೇ ಒಂದು ಬ್ರೀಡನ್ನು ಈ ಒಂದು ಆ್ಯಕ್ಟ್ ನಡಿನಲ್ಲಿ ಅವರು ಏನಾದರೂ ರಿಸರ್ಚ್ ಮಾಡಿ ಕಂಡು ಹಿಡಿದಿದ್ರೆ ಆ ಒಂದು ವೆರೈಟಿಯನ್ನು ಇವರು ಪೇಟೆಂಟನ್ನು ಈ ಆ್ಯಕ್ಟ್ ನಡಿನಲ್ಲಿ ಪಡ್ಕೋಬೋದು. ಸೊ ಈ ನಿಟ್ಟಿನಲ್ಲಿ ಈ ಒಂದು ಬ್ರೀಡನ್ನು ಪೆಪ್ಸಿಕೋ ಅನ್ನುವಂಥ ಕಂಪನಿ ಆ್ಯಕ್ಟ್ ನಡಿನಲ್ಲಿ ಪಡ್ಕೊಂಡಿದೆ. ಸೊ ಇಶ್ಯೂ ಏನಿದೆ ಅಂತಂದರೆ, ಗುಜರಾತಲ್ಲಿರುವಂಥ ಹಲವು ಫಾರ್ಮರ್ಸ್ಗಳು ಈ ಒಂದು ಕಂಪನಿಯ ಪರ್ಮಿಷನನ್ನು ಪಡ್ಕೊಳ್ಳದೆ ಈ ಒಂದು ವೆರೈಟಿಯನ್ನು ಅಥವಾ ಬ್ರೀಡನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಈ ಪೊಟ್ಯಾಟೊನ ಬೆಳೆದೋದಕ್ಕೋಸ್ಕರ ಅವರ ಮೇಲೆ ಈ ಒಂದು ಕಂಪನಿ ಪೆನಾಲ್ಟಿಯನ್ನು ಹಾಕುತ್ತೆ. ಈ ಒಂದು ಆ್ಯಕ್ಟ್ ನಡಿನಲ್ಲಿ ಬ್ರೀಡರ್ಸ್ಗೆ ಯಾವ ರೀತಿಯಾದಂಥ ಪ್ರೊಟೆಕ್ಷನ್ ಇದೆ, ಫಾರ್ಮರ್ಸ್ಗೆ ಯಾವ ರೀತಿಯಾದಂಥ ಪ್ರೊಟೆಕ್ಷನು ಸಹ ಇದೆ ಅನ್ನೋದನ್ನು ನೋಡ್ಬೋದು. ಸೊ ಯಾರು ಅಪ್ಲೈ ಮಾಡ್ಬೋದು ಈ ಒಂದು ಬ್ರೀಡ್ ಅಥವಾ ರಿಜಿಸ್ಟ್ರೇಷನನ್ನು ಮಾಡೋದಕ್ಕೋಸ್ಕರ ಅಂತಂದರೆ, ಯಾವುದೇ ಒಬ್ಬ ಪರ್ಸನ್ ಇನ್ವೆಂಟ್ ಮಾಡಿರ್ಬೋದು, ಒಂದು ವೆರೈಟಿನ ಹಿಡಿದಿರ್ಬೋದು, ಅಥವಾ ಗ್ರೂಪ್ ಆಫ್ ದಿ ಫಾರ್ಮರ್ಸ್ ಇರ್ಬೋದು, ಯಾವುದೇ ಒಂದು ಕಂಪನಿ ಇರ್ಬೋದು. ಈ ಒಂದು ಎಕ್ಸಾಂಪಲ್ಲಿ ನಾವು ಕಂಪನಿಯನ್ನು ನೋಡ್ತಾ ಇದ್ವಿ. ಅವರು ಒಂದು ಇವಾಲ್ವ್ ಮಾಡಿರುವಂತಹ ಅಥವಾ ಡೆವಲಪ್ ಮಾಡಿರುವಂತಹ ವೆರೈಟಿಯನ್ನು ಈ ಒಂದು ಆ್ಯಕ್ಟ್ ನಡಿನಲ್ಲಿ ಅವರು ಆರಾಮ್ಸೆ ರಿಜಿಸ್ಟ್ರೇಷನನ್ನು ಮಾಡ್ಕೋಬೋದು. ಸೊ ರಿಜಿಸ್ಟ್ರೇಷನ್ ಆದಮೇಲೆ ಆ ಒಂದು ವೆರೈಟಿಗೆ ಸಂಬಂಧಪಟ್ಟಂಥ ಪ್ರೊಡಕ್ಷನ್ಗೆ ಅವರ ಹತ್ರ ಪರ್ಮಿಷನನ್ನು ತಗೋಬೇಕಾಗುತ್ತೆ. ಸೊ ಫಾರ್ಮರ್ಸ್ಗಳು ಈ ಒಂದು ರೈಟ್ಸನ್ನು ವಯೋಲೇಟ್ ಮಾಡಿದ್ದಕ್ಕೆ ಪೆಪ್ಸಿಕೋಸ್ ಅವರು ಈ ಒಂದು ಆ್ಯಕ್ಟ್ ನಡಿನಲ್ಲಿ ಒಂದು ಸೆಕ್ಷನ್ ಇದೆ, ಸೆಕ್ಷನ್ 64. ಈ 64ರಲ್ಲಿ ಅವರು ರಿಜಿಸ್ಟ್ರೇಷನ್ ಮಾಡಿರುವಂತಹ ಬ್ರೀಡನ್ನು ವೆರೈಟಿಗೆ ರೈಟ್ಸನ್ನು ವಯೋಲೇಟ್ ಮಾಡ್ದಂಗೆ ಆಗಿದೆ ಅಂತ ಯಾವ ಫಾರ್ಮರ್ಸ್ ಅದನ್ನು ಯೂಸ್ ಮಾಡಿದಾರಲ್ಲ, ಆ ಒಂದು ರೈಟನ್ನು ವಯೋಲೇಟ್ ಮಾಡಿದಾರಲ್ಲ, ಅವ್ರ ಮೇಲೆ ಪೆನಾಲ್ಟಿ ಹಾಕಬೇಕು ಅಂತ 2019ನಲ್ಲಿ ಈ ಒಂದು ಇಶ್ಯೂವನ್ನು ರೈಸ್ ಮಾಡ್ತಾರೆ. ಸೊ ಇದಕ್ಕೆ ಪ್ರತ್ಯುತ್ತರವಾಗಿ ಫಾರ್ಮರ್ಸ ಕನ್ಸರ್ನ್ ಏನಿದೆ ಅಂತಂದರೆ, ಫಾರ್ಮರ್ಸು ಸಹ ಒಂದು ಸೆಕ್ಷನ್ನ ವಿಷಯವಾಗಿ ಅಥವಾ ಈ ಒಂದು ಆ್ಯಕ್ಟ್ ನಡಿನಲ್ಲಿರುವಂಥ ಒಂದು ಕನ್ಸರ್ನನ್ನು ಎಂಫಸೈಸ್ ಮಾಡಿ ಹೇಳೋ ಪ್ರಕಾರ, ಸೆಕ್ಷನ್ 39 ನಡಿನಲ್ಲಿ ಈ ಒಂದು ಫಾರ್ಮರ್ಸ್ ರೈಟ್ ಆ್ಯಕ್ಟ್ ನಡಿನಲ್ಲಿರುವಂಥ ಎಲ್ಲ ವೆರೈಟೀಸ್ಗಳನ್ನು ಸೇವ್ ಮಾಡೋದಾಗಲಿ ಅಥವಾ ಯೂಸ್ ಮಾಡೋದಾಗಲಿ ಅಥವಾ ರೀಸೋ ಮಾಡೋದಾಗಲಿ, ಅಂದರೆ ಬೆಳೆಯೋದಾಗಲಿ ಸೆಲ್ ಮಾಡೋದಾಗಲಿ, ಎಲ್ಲ ಒಂದು ಪ್ರಾಡಕ್ಟನ್ನು ಎಂಟೈಟಲನ್ನು ಪಡ್ಕೊಂಡಿದ್ದಾರೆ ಅನ್ನುವಂಥ ಒಂದು ಫಾರ್ಮರ್ಸ್ನ ವಾದ ಆಗಿದೆ. ಸೊ ಯಾವುದೇ ವೆರೈಟಿ ಇರ್ಬೋದು, ಈ ಒಂದು ರೈಟ್ನಲ್ಲಿ ಅವರು ಬೆಳಿಬೋದು ಅನ್ನುವಂಥ ಒಂದು ರೈಟ್ ಇದೆ. ಆದರೆ ಒಂದು ಎಂಟೈಟಲ್ಮೆಂಟು ಅವ್ರಿಗಿರಲ್ಲ. ಈ ಒಂದು ಪ್ರಾಡಕ್ಟನ್ನು ಅಥವಾ ವೆರೈಟಿಯನ್ನು ಅವರು ಯೂಸ್ ಮಾಡಿಕೊಂಡು ಒಂದು ಬ್ರ್ಯಾಂಡಾಗಿ ಅಥವಾ ಪ್ಯಾಕ್ಡಾಗಿ ಸೀಡ್ಸನ್ನು ಯೂಸ್ ಮಾಡೋದು ತಪ್ಪಾಗುತ್ತೆ ಅನ್ನುವಂಥದ್ದು. ಸೊ ಯಾವಾಗ ಫಾರ್ಮರ್ಸ್ಗಳು ಈ ಒಂದು ವೆರೈಟಿಯನ್ನು ಬ್ರ್ಯಾಂಡಾಗಿ ಕನ್ವರ್ಟ್ ಮಾಡ್ದೇನೆ ಅಥವಾ ಒಂದು ಪ್ಯಾಕ್ಡಾಗಿ ವೆರೈಟಿಯನ್ನು ಸೆಲ್ ಮಾಡ್ದೇನೆ ಯೂಸ್ ಮಾಡ್ತಿದ್ರೆ ಅದು ತಪ್ಪಾಗಲ್ಲ ಅನ್ನುವಂಥದ್ದನ್ನು ಈ ಒಂದು ಸೆಕ್ಷನ್ ಅಡಿನಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಇಶ್ಯೂನಲ್ಲಿ ಇನ್ನೊಂದು ಪಾಯಿಂಟ್ ನಾವು ಆ್ಯಡ್ ಮಾಡ್ಕೋಬೇಕಾಗಿರೋದಂತಂದರೆ, ಸುಮಾರು 12,000 ಜನ ಫಾರ್ಮರ್ಸ್ಗೆ ಒಂದು ಪ್ರೋಗ್ರಾಮನ್ನು ಮಾಡಿರ್ತಾರೆ, ಕೊಲಾಬ್ರೇಟಿವ್ ಫಾರ್ಮಿಂಗ್ ಪ್ರೋಗ್ರಾಮ್ ಅಂತ. ಈ ಪ್ರೋಗ್ರಾಮ್ನಲ್ಲಿ ಯಾರ್ಯಾರು ಫಾರ್ಮರ್ಸ್ ಇರ್ತಾರಲ್ಲ ಅವರು ಮಾತ್ರ ಈ ಒಂದು ವೆರೈಟಿಯನ್ನು ಪ್ರೊಡ್ಯೂಸ್ ಮಾಡ್ಬೋದು ಅಥವಾ ಸೆಲ್ ಮಾಡ್ಬೋದು ಅನ್ನುವಂಥದ್ದಿತ್ತು. ಯಾವ ಫಾರ್ಮರ್ಸ್ಗಳು ಈ ಒಂದು ಕೊಲಾಬ್ರೇಟಿವ್ ಪ್ರೋಗ್ರಾಮಲ್ಲಿ ಇರಲಿಲ್ಲಲ್ಲ, ಅವರ ಅಗೇನೆಸ್ಟ್ ಆಗಿ ಈ ಒಂದು ಪೆಪ್ಸಿಕೋ ಕಂಪನಿಯವರು ಕೋರ್ಟಿಗೆ ಹೋಗ್ತಾರೆ. ಸೊ ಈ ನಿಟ್ಟಿನಲ್ಲಿ ಇವಾಗ ಎಲ್ಲಿಗೆ ಬಂದಿದೆ ಇಶ್ಯೂ, ಇವತ್ತು ನ್ಯೂಸಲ್ಲಿರುವಂಥ ಕನ್ಸರ್ನ್ ಏನಂತಂದರೆ, ಈ ಒಂದು ಆ್ಯಕ್ಟ್ ನಡಿನಲ್ಲಿ
ಪೊಟ್ಯಾಟೊಗೆ ಇರುವಂಥ ಒಂದು ಪೇಟೆಂಟನ್ನು ರಿವೋಕ್ ಮಾಡಲಾಗಿದೆ. ಸೊ ಈ ಒಂದು ಪೊಟ್ಯಾಟೊ ರಿಜಿಸ್ಟ್ರೇಷನನ್ನು ಕ್ಯಾನ್ಸಲ್ ಮಾಡಿರೋದ್ರಿಂದ ಈ ಇಶ್ಯೂ ಕಂಪ್ಲೀಟಾಗಿ ಕ್ಲೋಸ್ ಮಾಡಲಾಗುತ್ತೆ. ಸೊ ರೈತರಿಗೂ ಸಹ ಯಾವುದೇ ರೀತಿಯಾದಂತಹ ಪೆನಾಲ್ಟಿ ಇರುವುದಿಲ್ಲ. ಸೊ ಈ ನಿಟ್ಟಿನಲ್ಲಿ ಈ ಆ್ಯಕ್ಟ್ನಲ್ಲಿ ನಾವು ಯಾವ ರೀತಿಯಾಗಿ ವೆರೈಟಿಯನ್ನು ರಿಜಿಸ್ಟ್ರೇಷನ್ ಮಾಡ್ಕೋತೀವಿ ಅನ್ನೋದು ಇಂಪಾರ್ಟೆಂಟು. ಸೊ ನಮ್ಮ ಇಂಡಿಯಾದಲ್ಲಿ ಯಾವುದೇ ಒಂದು ಪ್ಲ್ಯಾಂಟ್ ಅಥವಾ ಒಂದು ವೆರೈಟಿ ಇರ್ಬೋದು, ಯಾವುದೇ ಒಂದು ಸೀಡ್ನ ವೆರೈಟಿ ಇರ್ಬೋದು, ಇದು ಪ್ರೊಟೆಕ್ಟ್ ಆಗಿರುವಂಥ ಒಂದು ಆ್ಯಕ್ಟ್ ಅಂತಂದರೆ ಪ್ರೊಟೆಕ್ಷನ್ ಆಫ್ ಪ್ಲ್ಯಾಂಟ್ ವೆರೈಟೀಸ್ ಆ್ಯಂಡ್ ಫಾರ್ಮರ್ ರೈಟ್ ಆ್ಯಕ್ಟ್ 2001. ಇನ್ನು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ನೋಡಿದಾಗ ಈ ಒಂದು ಆ್ಯಕ್ಟು ನಮಗೆ ತುಂಬ ಇಂಪಾರ್ಟೆಂಟು. ಇನ್ನು ಮೇನ್ಸ್ ಲೆವೆಲಲ್ಲಿ ಯಾವ ರೀತಿ ಅಂತ ಕ್ವಶನ್ ಬರ್ಬೋದು ಅಂತಂದರೆ, ಯಾವಾಗ ಫಾರ್ಮರ್ಸ್ ಇಶ್ಯೂಗೆ ಸಂಬಂಧಪಟ್ಟಂಥ ಕ್ವಶನನ್ನು ಕೇಳಿರ್ತಾರಲ್ಲ, ಈ ಒಂದು ಇಶ್ಯೂನ ನೀವು ಅಡ್ರೆಸ್ ಮಾಡ್ಬೋದು. ಸೊ ಈ ಒಂದು ಆರ್ಟಿಕಲಿಂದ ನಮಗೆ ಇಷ್ಟು ಇನ್ಫಾರ್ಮೇಷನು ತಿಳಿದಿರಬೇಕು. ಇನ್ನು ಮುಂದಿನ ಆರ್ಟಿಕಲ್, ಡ್ಯಾಮ್ ಸೇಫ್ಟಿ ಆ್ಯಕ್ಟ್ ವಿಲ್ ಬ್ರಿಂಗ್ ಇನ್ ಯೂನಿಫೈಡ್ ಪಾಲಿಸೀಸ್. ಈ ಒಂದು ಆರ್ಟಿಕಲನ್ನು ಸಿಲೆಬಸ್ಸಲ್ಲಿ GS ಪೇಪರ್ 3 ನಡಿನಲ್ಲಿ ಇನ್ಫ್ರಾಸ್ಟ್ರಕ್ಚರಲ್ಲಿ ಕನ್ಸಿಡರ್ ಮಾಡ್ಬೋದು. ಈ ಒಂದು ಡ್ಯಾಮ್ ಸೇಫ್ಟಿ ಬಿಲ್ 2021 ಯಾವ ರೀತಿಯಾಗಿ ಮುಲ್ಲಾ ಪೆರಿಯಾರ್ ರಿವರ್ ಮೇಲಿರುವಂತಹ ಇಶ್ಯೂವನ್ನು ಸಾಲ್ವ್ ಮಾಡಲು ಸಹಕಾರಿ ಆಗುತ್ತೆ ಅನ್ನೋದು ಈ ಒಂದು ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ನಾವು ಇವತ್ತು ರಿವೈಸ್ ಮಾಡಬೇಕಾಗಿರುವಂಥ ಅತಿ ಮುಖ್ಯವಾದಂಥ ಟಾಪಿಕ್ ಅಂತಂದರೆ ಡ್ಯಾಮ್ ಸೇಫ್ಟಿ ಬಿಲ್ 2021ನಲ್ಲಿರುವಂಥ ಕೆಲವೊಂದು ಫೀಚರ್ಸ್ಗಳು ಮತ್ತು ಯಾವ ರೀತಿಯಾದಂಥ ಚಾಲೆಂಜಸ್ ಇದೆ ಅಂತ ಇದೊಂದು ರಿವಿಷನ್. ಯಾಕೆಂದರೆ ಈ ವಿಷಯವಾಗಿ ನಿಮಗೆ ಇದಾಗಲೇ ಡಿಸ್ಕಸನ್ನು ಮಾಡಿದ್ದಾರೆ. ಸೊ ಡ್ಯಾಮ್ ಸೇಫ್ಟಿ ಬಿಲ್ 2021ನಲ್ಲಿರುವಂತಹ ಏನು ಮೇನ್ ಫೀಚರ್ಸ್ ಇದೆ ಅಂತಂದರೆ, ನ್ಯಾಷನಲ್ ಲೆವೆಲಲ್ಲಿ ಒಂದು ಕಮಿಟಿಯನ್ನು ಸೆಟಪ್ ಮಾಡಬೇಕು, ನ್ಯಾಷನಲ್ ಕಮಿಟಿ ಆನ್ ಡ್ಯಾಮ್ ಸೇಫ್ಟಿ ಅನ್ನುವಂಥದ್ದನ್ನು. ಸೊ ಈ ಒಂದು ಕಮಿಟಿಯನ್ನು ಯಾರು ಲೀಡ್ ಮಾಡ್ತಾರೆ ಅಂತಂದರೆ, ಸೆಂಟ್ರಲ್ ವಾಟರ್ ಕಮಿಷನ್ ಚೇರ್ಪರ್ಸನ್ ಇರ್ತಾರಲ್ಲ ಅವರು ಲೀಡ್ ಮಾಡ್ತಾರೆ. ಯಾವ ರೀತಿಯಾದಂಥ ಫಂಕ್ಷನ್ ಇದೆ ಈ ಒಂದು ಕಮಿಟಿದಂತಂದರೆ, ಇವರು ಪಾಲಿಸೀಸ್ಗಳನ್ನು ಫಾರ್ಮುಲೇಷನ್ ಮಾಡ್ತಾರೆ. ಈ ಒಂದು ಪಾಲಿಸೀಸ್ ಯಾವ ರೀತಿಯಾಗಿರುತ್ತೆ ಅಂತಂದರೆ, ಸೇಫ್ಟಿ ಸ್ಟ್ಯಾಂಡರ್ಡ್ಸನ್ನು ಮೇಂಟೈನ್ ಮಾಡುವಂಥದ್ದನ್ನು ಮತ್ತು ಯಾವುದೇ ಡ್ಯಾಮ್ಗೆ ರಿಲೇಟೆಡ್ ಇರುವಂತಹ ಪ್ರಿವೆನ್ಷನರಿ ಮೇಜರ್ಸನ್ನು ತಗೋಬೇಕು, ಯಾವ ರೀತಿಯಾಗಿ ಅನಲೈಸ್ ಮಾಡಬೇಕು ಅನ್ನೋದನ್ನು, ಹಾಗೂ ಪ್ರಾಪರ್ ಆಗಿರುವಂತಹ ಪ್ರಿವೆನ್ಷನರಿ ಮೇಜರ್ಸನ್ನು ತಗೋಬೇಕು, ಸಜೆಷನನ್ನು ಯಾವ ರೀತಿಯಾಗಿ ಕೊಡಬೇಕು ಅನ್ನುವಂಥದ್ದನ್ನು, ನಾವು ಯಾವುದೇ ರೀತಿಯಾಗಿ ಡ್ಯಾಮ್ ಫೇಲ್ಯೂರ್ ಆಗೋದನ್ನು ಮೊದಲೇ ಪ್ರಿವೆನ್ಷನ್ ಮಾಡಬೇಕು ಅನ್ನುವಂಥ ಟೋಟಲ್ ಆಗಿರುವಂಥ ಸೇಫ್ಟಿ ಸ್ಟ್ಯಾಂಡರ್ಡ್ಸನ್ನು ಇವರು ಪಾಲಿಸಿ ಮುಖಾಂತರ ಸೆಟಪ್ ಮಾಡ್ತಾರೆ. ಸೊ ಈ ಒಂದು ಬಿಲ್ ನಡಿನಲ್ಲಿ ಒಂದು ಅಥಾರಿಟಿಯನ್ನು ಮಾಡ್ಬೋದು ಅನ್ನುವಂಥದ್ದನ್ನು ಸಹ ಫೀಚರ್ಸನ್ನು ನೋಡ್ಬೋದು. ನ್ಯಾಷನಲ್ ಡ್ಯಾಮ್ ಸೇಫ್ಟಿ ಅಥಾರಿಟಿಯನ್ನು ಈ ಒಂದು ಬಿಲ್ ನಡಿನಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಮಾಡಲಾಗುತ್ತೆ. ಇದರ ಒಂದು ಹೆಡ್ ಯಾರಿರ್ತಾರೆ ಅಂದರೆ, ಅಥವಾ ಆಫೀಸರ್ ಯಾರಿರ್ತಾರೆ ಅಂತಂದರೆ, ಎಡಿಷ್ನಲ್ ಸೆಕ್ರೆಟ್ರಿಗಿಂತನೂ ಕಡಿಮೆ ಇರುವಂಥ ರ್ಯಾಂಕ್ ಇರಲ್ಲ. ಸೊ ಈ ಒಂದು ಅಪಾಯಿಂಟ್ಮೆಂಟ್ ಯಾವ ರೀತಿಯಾಗಿರುತ್ತೆ ಅಂದರೆ, ಸೆಂಟ್ರಲ್ ಗೌರ್ಮೆಂಟ್ ಅವರೇ ಈ ಒಂದು ಅಪಾಯಿಂಟ್ಮೆಂಟನ್ನು ಮಾಡ್ತಾರೆ. ನ್ಯಾಷನಲ್ ಡ್ಯಾಮ್ ಸೇಫ್ಟಿ ಅಥಾರಿಟಿಯ ಆಫೀಸರ್ಸನ್ನು ಸೆಂಟ್ರಲ್ ಗೌರ್ಮೆಂಟ್ ಅವರು ಅಪಾಯಿಂಟ್ಮೆಂಟನ್ನು ಮಾಡಲಾಗುತ್ತೆ. ಸೊ ಮೇನ್ ಟಾಸ್ಕ್ ಏನಿರುತ್ತೆ ಈ ಒಂದು ಅಥಾರಿಟಿದಂತಂದರೆ, ಇವರು ಈ ಒಂದು ಕಮಿಟಿಯಿಂದ ಮಾಡಿರುವಂಥ ಪಾಲಿಸೀಸನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ಸೊ ಯಾವ್ಯಾವ ಪಾಲಿಸೀಸ್ಗಳು ಡ್ಯಾಮ್ನ ರಿಲೇಟೆಡ್ ಇರುವಂತೆ ಸೆಟಪ್ ಮಾಡಿರ್ತಾರಲ್ಲ, ಈ ಒಂದು ಪಾಲಿಸೀಸ್ಗಳನ್ನು ಇಂಪ್ಲಿಮೆಂಟ್ ಮಾಡೋದು ಅಥಾರಿಟಿ ಅಂತ ಹೇಳಾಗುತ್ತೆ. ಸೊ ಈ ಒಂದು ಅಥಾರಿಟಿಯ ಮೇನ್ ಫಂಕ್ಷನ್ಸ್ ಏನಿರುತ್ತೆ ಅಂತಂದರೆ, ಸ್ಟೇಟ್ ಡ್ಯಾಮ್ ಸೇಫ್ಟಿ ಆರ್ಗನೈಸೇಷನ್ನ ಒಂದು ಇಶ್ಯೂಸ್ ಇರುತ್ತಲ್ಲ, ಸೊ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಇರುವಂತಹ ಸೇಫ್ಟಿ ಆರ್ಗನೈಸೇಷನ್ ನಡುವೆ ಇರುವಂಥ ಇಶ್ಯೂವನ್ನು ರಿಸಾಲ್ವ್ ಮಾಡೋದು ಈ ಒಂದು ಅಥಾರಿಟಿಯ ಮೇನ್ ಫಂಕ್ಷನ್ನು. ಜೊತೆಗೆ ಈ ಒಂದು ಡ್ಯಾಮ್ ಯಾರಾದರೂ ಪ್ರೈವೇಟ್ ಮೆಂಬರ್ಸ್ ಓನರ್ ಇತ್ತಂದರೆ, ಈ ಒಂದು ಸೇಫ್ಟಿ ಆರ್ಗನೈಸೇಷನು ಹಾಗೂ ಡ್ಯಾಮ್ ಓನರ್ ನಡುವೆ ಏನಾದರೂ ಇಶ್ಯೂ ಇದ್ದರೂ ಸಹ ಈ ಒಂದು ಇಶ್ಯೂವನ್ನು ಅಥಾರಿಟಿಯವರು ಸ್ಪೆಸಿಫಿಕಲಿ ರೆಗ್ಯುಲೇಷನ್ ಮುಖಾಂತರ ಇನ್ಸ್ಪೆಕ್ಷನ್ ಮಾಡೋದ್ರ ಮೂಲಕ ಅಥವಾ ಇನ್ವೆಸ್ಟಿಗೇಷನ್ ಮಾಡೋದ್ರ ಮೂಲಕ ರಿಸಾಲ್ವ್ ಮಾಡ್ತಾರೆ. ಸೊ ಸ್ಟೇಟ್ ಡ್ಯಾಮ್ ಸೇಫ್ಟಿ ಆರ್ಗನೈಸೇಷನ್ ಅವರು ಸಹ ಈ ಒಂದು ಬಿಲ್ ನಡಿನಲ್ಲಿ ಡ್ಯಾಮ್ ಸೇಫ್ಟಿಗೆ ಸಂಬಂಧಪಟ್ಟಂತೆ ಅಥವಾ ಮೇಂಟೆನೆನ್ಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಮಾನಿಟರಿಂಗ್ ಮಾಡಬೇಕು, ಇವೆಲ್ಲ ಇನ್ಸ್ಪೆಕ್ಷನ್ನು ಮತ್ತು ಸರ್ವೈಲೆನ್ಸನ್ನು ನೋಡೋದಕ್ಕೋಸ್ಕರ ಕೆಲವೊಂದು ರೆಕಮೆಂಡೇಷನ್ಸನ್ನು ಅವರು ಲೆಜಿಸ್ಲೇಷನ್ ಮುಖಾಂತರ ಪ್ರಪೋಸಲನ್ನು ಕೊಡಬಹುದು. ಸೊ ಇದೆಲ್ಲ ಕಂಪ್ಲೀಟಾಗಿ ಡ್ಯಾಮ್ನ ಸೇಫ್ಟಿಯ ವಿಷಯವಾಗಿ ಅವರು ರೆಕಮೆಂಡೇಷನನ್ನು ಮಾಡ್ತಾರೆ. ಇದರಲ್ಲಿ ಕೆಲವೊಂದು ಆಬ್ಲಿಗೇಷನ್ಸು ಡ್ಯಾಮ್ ಓನರ್ಸ್ಗಿರುತ್ತೆ. ಯಾವಾಗ ಓನರ್ಸು ಸಹ ಡ್ಯಾಮನ್ನು ಕನ್ಸ್ಟ್ರಕ್ಷನ್ ಮಾಡ್ತಾರಲ್ಲ, ಅವರು ಡ್ಯಾಮ್ನ ಸೇಫ್ಟಿಯನ್ನು ಕರೆಕ್ಟಾಗಿ ಎನ್ಶೋರ್ ಮಾಡಬೇಕು. ಸೊ ಸೇಫ್ಟಿ ಯೂನಿಟನ್ನು ಈಚ್ ಡ್ಯಾಮ್ಗೂ ಸಹ ಅವರು ಮೆನ್ಷನ್ ಮಾಡೋದ್ರ ಮುಖಾಂತರ. ಸೊ ಈ ರೀತಿಯಾಗಿ ಡ್ಯಾಮ್ ಸೇಫ್ಟಿಯನ್ನು ಹೇಗೆ ಚೆಕ್ ಮಾಡ್ತಾರೆ ಅಂತಂದರೆ, ಯಾವಾಗಲೂ ಮಾನ್ಸೂನ್ ಸೆಷನ್ ಆದಮೇಲೆ ಮತ್ತು ಆಗಕ್ಕಿಂತ ಮುಂಚೆ ಒಂದು ಸರ್ತಿ ಚೆಕ್ ಮಾಡ್ತಾರೆ. ಇನ್ನು ಅರ್ಥಕ್ವೇಕ್ ಆಗುವಂಥ ಸಂದರ್ಭದಲ್ಲಿ, ಫ್ಲಡ್ ಆಗಿದ್ದರೆ, ಯಾವುದೇ ಒಂದು ನ್ಯಾಚುರಲ್ ಕೆಲಾಮಿಟಿ ಡ್ಯಾಮ್ನ ನಿಯರ್ ಆದಾಗ ಅದರ ಒಂದು ಸೇಫ್ಟಿ ಯಾವ ರೀತಿಯಾಗಿದೆ ಅನ್ನೋದನ್ನು ಚೆಕ್ ಮಾಡಲಾಗುತ್ತೆ. ಸೊ ಇದರಿಂದ ಡ್ಯಾಮ್ ಓನರ್ಗೂ ಸಹ ಸರ್ಟನ್ ರೆಸ್ಟ್ರಿಕ್ಷನು ಮತ್ತು ಆಬ್ಲಿಗೇಷನ್ಸ್ ಇರುತ್ತೆ. ಯಾಕೆಂದರೆ ಅವರು ಸಹ ಕೆಲವೊಂದು ಎಮರ್ಜೆನ್ಸಿ ಪ್ಲ್ಯಾನ್ಸ್ಗಳನ್ನು ಸೆಟಪ್ ಮಾಡಬೇಕಾಗುತ್ತೆ. ನ್ಯಾಚುರಲ್ ಡಿಸಾಸ್ಟರ್ ಸಡನ್ನಾಗಿ ಆತಂತಂದರೆ ಅವರು ಸ್ಪೆಸಿಫೈಡ್ ಆಗಿರುವಂಥ ಒಂದು ಎಮರ್ಜೆನ್ಸಿ ಪ್ಲ್ಯಾನನ್ನು ಹೊಂದಲೇಬೇಕಾಗುತ್ತೆ ಅನ್ನೋದನ್ನು ಈ ಒಂದು ಬಿಲ್ ಅಡಿನಲ್ಲಿ ನೋಡ್ಬೋದಾಗಿದೆ.
ಸೊ ಈ ನಿಟ್ಟಿನಲ್ಲಿ ಡ್ಯಾಮ್ ಓನರ್ಸು ಸಹ ಕೆಲವೊಂದು ಕಾಂಪ್ರಿಹೆನ್ಸಿವ್ ಡ್ಯಾಮ್ ಸೇಫ್ಟಿ ಇವ್ಯಾಲ್ಯುವೇಷನನ್ನು ಎವ್ರಿ ಟೈಮ್ ಮಾಡಬೇಕು ಅನ್ನುವಂಥದ್ದನ್ನು ಈ ಒಂದು ಎಕ್ಸ್ಪರ್ಟ್ ಪ್ಯಾನಲ್ ಅವರು ಹೇಳಿರೋದನ್ನು ನಾವು ಈ ಒಂದು ಬಿಲ್ ನಡಿನಲ್ಲಿ ನೋಡ್ಬೋದು. ಯಾವ ರೀತಿಯಾದಂಥ ಚಾಲೆಂಜಸ್ ಇದೆ ಇನ್ನು ಡ್ಯಾಮ್ ಸೇಫ್ಟಿಯ ವಿಷಯವಾಗಿ ಅಂತಂದರೆ, ನಮ್ಮ ಭಾರತದಲ್ಲಿ 3rd ಲಾರ್ಜೆಸ್ಟ್ ಡ್ಯಾಮ್ ಓನಿಂಗ್ ಕಂಟ್ರಿ ಅಂತ ಕರಿತೀವಿ. ಸೊ ಸರಿಸುಮಾರು 5745 ರಿಸರ್ವಾಯರ್ಸು ನಮ್ಮ ಕಂಟ್ರಿನಲ್ಲಿದೆ. ಸೊ ಇದರಲ್ಲಿ 25% ಡ್ಯಾಮ್ ಏನಿದೆಯಲ್ಲ 50 to 100 ಇಯರ್ಸ್ ಓಲ್ಡ್ ಇದೆ. ಇನ್ನು 80% ಡ್ಯಾಮ್ಗಳು 25 ಇಯರ್ಸ್ ಓಲ್ಡ್ ಇದ್ದಾವೆ. ಈ ನಿಟ್ಟಿನಲ್ಲಿ ನಮ್ಮ ದೇಶದಲ್ಲಿ ಈ ಡ್ಯಾಮ್ನ ಒಂದು ಕನ್ಸ್ಟ್ರಕ್ಷನ್ ಡಿಸೈನ್ ಏನಿದೆಯಲ್ಲ ಅದು ತುಂಬ ಓಲ್ಡ್ ಇದೆ. ಸೊ ಈ ಒಂದು ಸಿಚುವೇಷನಲ್ಲಿ ನಾವು ಡ್ಯಾಮ್ನ ಒಂದು ಸೇಫ್ಟಿಯನ್ನು ಎನ್ಶೋರ್ ಮಾಡೋದು ಎಂಟೈರ್ಲಿ ಈ ಒಂದು ಇಂಡಿವಿಜುವಲ್ ಡ್ಯಾಮ್ ಮ್ಯಾನೇಜರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಓನರ್ನ ಒಂದು ರೆಸ್ಪಾನ್ಸಿಬಿಲಿಟಿ ಡ್ಯಾಮ್ ಸೇಫ್ಟಿ ಎನ್ಶೋರ್ ಮಾಡೋದ್ರಲ್ಲಿ ಅತಿ ಮುಖ್ಯವಾಗಿದೆ ಅನ್ನೋದನ್ನು ಈ ಒಂದು ಬಿಲ್ಲಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಸೊ ಇದು ಒಂದು ಚಾಲೆಂಜಸ್ ಆಗಿ ನಾವು ತಗೋಬೋದು. ಇನ್ನು ಡ್ಯಾಮ್ ಸೇಫ್ಟಿ ಡಿಪೆಂಡ್ ಆಗಿರುವಂಥ ಮೆನಿ ಫ್ಯಾಕ್ಟರ್ಸ್ಗಳಂತಂದರೆ, ಒಂದು ಲ್ಯಾಂಡ್ಸ್ಕೇಪ್ ಇರ್ಬೋದು, ಲ್ಯಾಂಡ್ ಯೂಸೇಜ್ ಇರ್ಬೋದು, ಇನ್ನು ರೈನ್ಫಾಲ್ ಪ್ಯಾಟರ್ನು ಯಾವಾಗ ಯಾವ ರೀತಿ ಆಗುತ್ತೆ ಅನ್ನೋದು ಕನ್ಫ್ಯೂಷನ್ನು. ಸೊ ಈ ಎಲ್ಲ ಫ್ಯಾಕ್ಟರ್ಸ್ಗಳನ್ನು ಸರ್ಕಾರ ಕನ್ಸಿಡರ್ ಮಾಡಿಬಿಟ್ಟು ಈ ಒಂದು ಬಿಲ್ಲನ್ನು ಡಿಸೈನ್ ಮಾಡಿದ್ದಾರೆ. ಸೊ ಈ ಒಂದು ಆರ್ಟಿಕಲಿಂದ ನಮಗೆ ಇಷ್ಟು ಇನ್ಫಾರ್ಮೇಷನ್ ಗೊತ್ತಿದ್ರೆ ಸಾಕಾಗುತ್ತೆ. ನಾವು ಯಾವಾಗ ರಿವರ್ ಇಶ್ಯೂನ ಮಾತಾಡ್ತಿರ್ತೀವಲ್ಲ ಮೇನ್ಸ್ ಲೆವೆಲಲ್ಲಿ, ಆವಾಗ ಈ ಒಂದು ಇನಿಷಿಯೇಟಿವ್ಸನ್ನು ಅಥವಾ ಗೌರ್ಮೆಂಟ್ ಪಾಲಿಸೀಸನ್ನು ಯೂಟಿಲೈಸ್ ಮಾಡ್ಕೋಬೋದಾಗಿದೆ. ಇನ್ನು ಮುಲ್ಲಾ ಪೆರಿಯಾರ್ ರಿವರ್ಗೆ ರಿಲೇಟೆಡ್ ಇರುವಂತೆ ಏನಾದರೂ ಕನ್ಫ್ಯೂಷನ್ ಇದ್ದರೆ, ಇಶ್ಯೂ ಬಗ್ಗೆ ನಿಮಗೆ ಕ್ಲಾರಿಟಿ ಇಲ್ಲ ಅಂತಂದರೆ, ನಮ್ಮ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಲಾ ಎಕ್ಸ್ಪ್ಲೇನ್ ಅನ್ನುವಂಥ ಪ್ರೋಗ್ರಾಮಲ್ಲಿ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂಥ ವಿಡಿಯೋನ ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ. ಅದನ್ನು ಇನ್ನೊಂದು ಸರ್ತಿ ನೀವು ನೋಡಿದರೆ ಕ್ಲಾರಿಟಿ ಸಿಕ್ಕೇ ಸಿಗುತ್ತೆ. ಇನ್ನು ಮುಂದಿನ 3 ಆರ್ಟಿಕಲ್ಗಳು ಸಹ 2 ವಾರಗಳಿಂದ ನಿಮಗೆ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಇವತ್ತು ನೀವು ಅಗೇನ್ ಅದೇ ಟಾಪಿಕನ್ನು ರಿವಿಷನ್ ಮಾಡಬೇಕು. ಯಾವ್ಯಾವ ಇಶ್ಯೂ ಇದೆ, ಏನು ಟಾಪಿಕ್ಸನ್ನು ಕವರ್ ಮಾಡಬೇಕು ಸ್ಟ್ಯಾಟಿಕಲ್ಲಿ ಅಂತ ಇದು ಆಲ್ರೆಡಿ ಕವರ್ ಆಗಿದೆ. ಸೊ ಈ ನಿಟ್ಟಿನಲ್ಲಿ 3 ಟಾಪಿಕ್ಗಳು ಯಾವ್ಯಾವಿದ್ದಾವೆ, ಒಂದು ಪೊಲ್ಯೂಷನ್ಗೆ ಸಂಬಂಧಪಟ್ಟಂತೆ ರಿವಿಷನ್ ಮಾಡಬೇಕು, ಏರ್ ಕ್ವಾಲಿಟಿ ಇಂಡೆಕ್ಸ್ ಆಗಿರ್ಬೋದು, ಅಥವಾ ಯಾವ ರೀತಿಯಾದಂಥ ಮೇಜರ್ಸನ್ನು ತಗೊಳ್ಳೋಕ್ಕೆ ಸರ್ಕಾರ ಡಿಸಿಷನನ್ನು ತೊಗೊಂಡಿದೆ ಅನ್ನೋಂಥದ್ದನ್ನು ನೋಡಬೇಕು. ಇನ್ನು ಸೆಕೆಂಡ್ ಟಾಪಿಕಲ್ಲಿ MG ನರೇಗಾನ ವಿಷಯವಾಗಿ ಸಾಕಷ್ಟು ಬಾರಿ ಈ ಒಂದು ಡಿಸ್ಕಷನನ್ನು ಮಾಡಿದ್ದಾರೆ. ಸೊ ಇದನ್ನು ಸಹ ಇವತ್ತು ನೀವು ರಿವಿಷನ್ ಮಾಡಬೇಕು. ಜೊತೆಗೆ ED ಮತ್ತು CBI ಅವರ ಒಂದು ಫೀಚರ್ಸ್ ಏನಿದೆ ಅನ್ನೋದನ್ನು ಪಾಲಿಟಿ ಸೆಕ್ಷನಲ್ಲಿ ನೀವು ಕವರ್ ಮಾಡಬೇಕಾಗುತ್ತೆ. ED ಅಂದರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟೋರೇಟ್. ಸೊ ಈ 3 ಟಾಪಿಕ್ಗಳನ್ನು ಇವತ್ತು ಇನ್ನೊಂದು ಸಾರ್ತಿ ರಿವಿಷನ್ ಮಾಡಬೇಕು. ಇನ್ನು ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂಥ ಕ್ವಶನನ್ನು ಕೊಡಲಾಗಿದೆ. ಇದು ಸೈಕ್ಲೋನ್ಗೆ ಸಂಬಂಧಪಟ್ಟಂತಿದೆ. ಇದಕ್ಕೆ ಸರಿಯಾದ ಉತ್ತರವನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇವತ್ತು ಕೇಳಿರುವಂಥ ಎಲ್ಲ ಪ್ರಶ್ನೆಗಳಿಗೂ ಸರಿಯಾದ ಉತ್ತರವನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ, ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.